ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದು ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವದ ಬಗ್ಗೆ ಮಾತಾಡ್ತಾ ಬರ್ತೀನಿ. ರಾಜ್ಯ ನಿರ್ದೇಶಕ ತತ್ವ ಅಂತಿದ್ದಂಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಅತ್ಯಂತ ಮುಖ್ಯವಾದಂಥ ಟಾಪಿಕ್ಕು. ಎಲ್ಲ ಪರೀಕ್ಷೆನಲ್ಲೂ ಕೂಡ ಈ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ಟಾಪಿಕ್ಗೆ ಕೇಳ್ತಾ ಬಂದಿದ್ದಾರೆ. ಹೆಚ್ಚು ಗಮನ ಇಟ್ಕೊಂಡು ನೋಡ್ತಾ ಬಂದರೆ ಈ ಚಾಪ್ಟ್ರಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ಬೋದಾಗಿದೆ. ಜೊತೆಗೆ ಬಂದಾಗ ಇದು ಎಲ್ಲ ಹಂತದಲ್ಲೂ ಕೂಡ ಕೇಳುವಂಥ ಟಾಪಿಕ್ ಆಗಿದೆ. ಇದರ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಒಳ್ಳೆಯ ಅಂಕವನ್ನು ಸ್ಕೋರ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ. ಅದರಿಂದ ಇವತ್ತಿನ ಟಾಪಿಕ್ಕು ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇಂಗ್ಲೀಷಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಆಫ್ ಇಂಡಿಯಾ ಅಂತ ಕರೀತಾರೆ. DPSP ಅಂತ ಕರಿತಾ ಬರ್ತೀವಿ. ಇದಕ್ಕಿಂತ ಮುಂಚಿತವಾಗಿ ರಾಜ್ಯ ನಿರ್ದೇಶಕ ತತ್ವಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹಿನ್ನೆಲೆ ಮಾತಾಡ್ತಾ ಬರ್ತೀನಿ. ಈ ಭಾರತದ ಸಂವಿಧಾನ ಇದೆಯಲ್ಲ, ಭಾರತ ಸಂವಿಧಾನ ಜಗತ್ತಿನ ಸಂವಿಧಾನದಲ್ಲೇ ಅತ್ಯಂತ ಉತ್ಕೃಷ್ಟವಾದ ಸಂವಿಧಾನ. ಯಾಕೆ ಉತ್ಕೃಷ್ಟವಾದ ಸಂವಿಧಾನ ಅಂದರೆ, ಈ ಭಾರತದ ಸಂವಿಧಾನದಲ್ಲಿ ವೈವಿಧ್ಯತೆ ಇದೆ. ಇದು ಒಂಥರ ವರ್ಸಟೈಲ್ ಅಂತ ಕರಿತಾ ಬರ್ತೀವಿ. ಯಾಕೆ ವೈವಿಧ್ಯತೆ ಇದೆ ಅಂದರೆ, ಸಂವಿಧಾನದಲ್ಲಿ ವೈವಿಧ್ಯತೆ ಯಾಕೆ ಅಂತ ಅಂದಾಗ ಇದು 16 ಅಂಶಗಳನ್ನು, ವಿಭಿನ್ನವಾದ ಅಂಶಗಳನ್ನು ಹೊಂದಿದೆ. 22 ಭಾಗ ಮೂಲ ಸಂವಿಧಾನದಾಗಿತ್ತು. ಪ್ರಸ್ತುತವಾಗಿ 25 ಭಾಗಗಳಿದೆ. 25 ಭಾಗದಲ್ಲೂ ಕೂಡ ವೈವಿಧ್ಯತೆಯನ್ನು ನಾವು ಕಾಣ್ತಾ ಬರ್ಬೋದು. ಈ ಸಂವಿಧಾನದ ಅಂಥ ವೈವಿಧ್ಯತೆ ಏನು ಅಂದರೆ, ಮೊದಲನೇದು ಬರ್ತಿದ್ದೀನಿ. ಸಂವಿಧಾನ ಅಂದರೆ ಕೇವಲ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಬೇಕಾದಂಥ ರೀತಿ ನೀತಿಗಳನ್ನು ಮಾತ್ರ ಹೇಳ್ತಾ ಬಂದಿಲ್ಲ. ಇದರೊಳಗಡೆ ಸರ್ಕಾರವನ್ನು ರಚನೆ ಮಾಡೋದು ಹೇಗೆ, ಸರ್ಕಾರಕ್ಕೆ ನಡೆಸಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಮತ್ತು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದು ಹೇಳಿದೆ. ಇದೊಂದಾದರೆ, ಎರಡನೇದು ಬಂದಾಗ ಇದೇ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ಉಪಯುಕ್ತವಾದಂಥ ಕೆಲ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದ್ರ ಬಗ್ಗೆಯೂ ಹೇಳ್ತಾ ಬಂದಿದೆ. ಅಲ್ಲಿಗೆ ನಿಮಗೆ ಗೊತ್ತಾಗ್ತಾ ಬಂತು, ಭಾರತದ ಸಂವಿಧಾನ ಕೇವಲ ಸರ್ಕಾರವನ್ನು ರಚನೆ ಮಾಡೋದು, ಸರ್ಕಾರವನ್ನು ನಡೆಸ್ಕೊಂಡು ಹೋಗುವಂಥ ಕ್ರಮ ಮತ್ತು ವಿಧಾನದ ಬಗ್ಗೆ ಮಾತ್ರ ಮಾತಾಡಿಲ್ಲ. ಆ ಸ್ಥಾಪಿತವಾದ ಸರ್ಕಾರಕ್ಕೆ ಜನಸಾಮಾನ್ಯರನ್ನು ಅವರ ಏಳಿಗೆಗೆ ಹೇಗೆ ಶ್ರಮಿಸಬೇಕು, ಅವರ ಕಲ್ಯಾಣ ಕಾರ್ಯಕ್ರಮವನ್ನು ಹೇಗೆ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೆಲವು ನಿರ್ದೇಶನಗಳನ್ನು ಕೂಡ ಕೊಡ್ತಾ ಬಂದಿದೆ. ಆ ನಿರ್ದೇಶನಗಳನ್ನು ಇನ್ ದ ಫಾರಮ್ ಆಫ್ ಎ ಪ್ರಿನ್ಸಿಪಲ್ಸ್, ತತ್ವಗಳ ಮೂಲಕ ಕೊಡ್ತಾ ಬಂದಿದೆ. ಈ ಮೂಲಕ ಒಂದು ಸ್ಥಾಪಿತ ಸರ್ಕಾರಕ್ಕೆ ಕೆಲವು ನಿರ್ದೇಶನಗಳನ್ನು ಇಡ್ತಾ ಬಂದಿದೆ. ಅದನ್ನು ಇಡಿರೋದೇ ನಮ್ಮ ಭಾರತ ಸಂವಿಧಾನ. ಈ ಮೂಲಕ ಸರ್ಕಾರ ರಚನೆಗೂ ಕಾರಣವಾಗಿದೆ. ರಚನೆಯಾದಂಥ ಸರ್ಕಾರಕ್ಕೆ ಕೆಲವು ಜವಾಬ್ದಾರಿಯುತವಾದಂಥ ಕೆಲವು ತತ್ವಗಳನ್ನು ಕೂಡ ಮಾಡ್ತಾ ಬಂದಿದೆ. ಅಲ್ಲಿಗೆ ನಮ್ಮ ಭಾರತದ ಸಂವಿಧಾನ ಕೇವಲ ಸರ್ಕಾರ ರಚನೆ ಮಾಡೋದಕ್ಕೆ ಅಷ್ಟೇ ಅಲ್ಲ, ಜನಪರವಾಗಿದೆ. ಯಾಕೆ ಜನಪರವಾಗಿದೆ ಅಂದರೆ, ಅದಕ್ಕೆ ಸರ್ಕಾರವನ್ನು ನಡೆಸೋರಿಗೆ ಕೆಲವು ತತ್ವಗಳನ್ನು ಕೊಟ್ಟಿದೆ. ಆ ತತ್ವಗಳೇ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸೀಸ್ ಅಂತ ಕರಿತಾ ಬರ್ತೀವಿ. ಈಗ ನಿಮಗೆ ಅರ್ಥ ಆಗ್ತಾ ಬಂತು, ಸಂವಿಧಾನ ಅನ್ನೋದು ಕೇವಲ ನೀತಿ ನಿಯಮಗಳನ್ನು ಮಾತ್ರ ಹೊಂದಿಲ್ಲ, ಕೆಲವು ನಿರ್ದೇಶನಗಳನ್ನು ಕೂಡ ಹೊಂದಿದೆ, ತತ್ವಗಳನ್ನು ಕೂಡ ಹೊಂದಿದೆ. ಅದನ್ನು ಒಂದು ಸರ್ಕಾರ ನಡೆಸೋರಿಗೆ ಕೊಡ್ತಾ ಬಂದು, ಅಲ್ಲಿಗೆ ನಮ್ಮ ಸಂವಿಧಾನ ವೈವಿಧ್ಯಮಯವಾದದ್ದು. ಯಾಕೆ ವೈವಿಧ್ಯಮಯ ಅಂತಿದ್ದಂಗೆ ಜನಪರವಾದದ್ದು. ಯಾಕೆ ಜನಪರ ಅಂದಾಗ, ಈ ಜನರನ್ನು ಹಿತವನ್ನು ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಸ್ಥಾಪಿತ ಸರ್ಕಾರಕ್ಕೆ ಕೆಲವು ನಿರ್ದೇಶನಗಳನ್ನು ನೀಡ್ತಾ ಬಂದಿದೆ. ಅಂಥ ನಿರ್ದೇಶನಗಳೇ ರಾಜ್ಯ ನಿರ್ದೇಶಕ ತತ್ವಗಳು. ಹಾಗಾದರೆ ಈ ರಾಜ್ಯ ನಿರ್ದೇಶಕ ತತ್ವ ಯಾರಿಗೆ ಕೊಟ್ಟಿದೆ, ಯಾಕೆ ಕೊಟ್ಟಿದೆ ಮತ್ತು ಇದರ ಮಹತ್ವ ಏನು ಅಂತ ನೋಡ್ತಾ ಬರೋಣ. ಈ ರಾಜ್ಯ ನಿರ್ದೇಶಕ ತತ್ವಗಳು ಅಂತಿದ್ದಂಗೆ ನಿರ್ದೇಶಕ ತತ್ವಗಳು ಅಂತಿದ್ದಂಗೆ ಏನು ಅಂಶಗಳನ್ನು ಗಮನಿಸಬೇಕು ನಾವಿಲ್ಲೀಗ. ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲಿ ಬರ್ತಿದ್ದು, ಸಂವಿಧಾನದ ಭಾಗ 4 ಹೇಳ್ತಾ ಬರುತ್ತೆ. ಭಾಗ 4ರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದರೆ ಭಾರತ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ಇದೆ ಅಂತ ಕೇಳ್ತಾ ಬರ್ತದೆ. ಭಾಗ 4ರಲ್ಲಿ ಬರ್ತದೆ. ಭಾಗ 3 ಅಂದಾಗ ಮೂಲಭೂತ ಹಕ್ಕುಗಳು, ಭಾಗ 4 ಅಂತಿದ್ದಂಗೆ ರಾಜ್ಯ ನಿರ್ದೇಶಕ ತತ್ವಗಳು. ಗೊತ್ತಿರಲಿ ನಿಮಗೆ, ಸಂವಿಧಾನದ ವಿಧಿ 36ನೇ ವಿಧಿಯಿಂದ 51ನೇ ವಿಧಿವರೆಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತದೆ. 36ರಿಂದ 51. ಇದು ಒಂದು ಪ್ರಶ್ನೆ ತೆಗೆದಿದ್ದಾರೆ, ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆ ಬರ್ತದೆ ಅಂತ. 36ನೇ ವಿಧಿಯಿಂದ 51ರವರೆಗೆ ಬರ್ತದೆ. 12ರಿಂದ 35 ಮೂಲಭೂತ ಹಕ್ಕುಗಳು, 36ರಿಂದ 51 ರಾಜ್ಯ ನಿರ್ದೇಶಕ ತತ್ವಗಳು. ಈಗ ನಾನು ಬರ್ತಾ ಇದ್ದೀನಿ, ಈ ರಾಜ್ಯ ನಿರ್ದೇಶಕ ತತ್ವವನ್ನು ಯಾತಕ್ಕಾಗಿ ಕೊಟ್ಟಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಗೊತ್ತಿರಲಿ ನಿಮಗೆ. ಮೂಲತಃ ರಾಜಕೀಯ ಸಾಮಾಜಿಕವಾದಂಥ ನ್ಯಾಯವನ್ನು ಒದಗಿಸೋದಕ್ಕೆ, ಸಾಮಾಜಿಕ ನ್ಯಾಯ
ಮೂರನೇದು ಬಂದಾಗ ಆರ್ಥಿಕ ನ್ಯಾಯವನ್ನು ಜನರಿಗೆ ಒದಗಿಸೋದಕ್ಕಾಗಿ ಕೊಟ್ಟಿದ್ದಾರೆ. 3 ಜಸ್ಟಿಸನ್ನು ಒದಗಿಸೋದಕ್ಕಾಗಿ, ಒಂದು ಪೊಲಿಟಿಕಲ್ ಜಸ್ಟಿಸು, ಎರಡನೇದು ಬಂದಾಗ ಸೋಷಿಯಲ್ ಜಸ್ಟಿಸು, ಮೂರನೇದು ಬಂದಾಗ ಎಕನಾಮಿಕ್ ಜಸ್ಟಿಸು, 3 ಥರದ ನ್ಯಾಯಗಳನ್ನು ಕೂಡ ಒದಗಿಸೋದಕ್ಕೆ ಈ ತತ್ವಗಳನ್ನು ನೀಡ್ತಾ ಬಂದಿದೆ. ಅಲ್ಲಿಗೆ ಜನಸಾಮಾನ್ಯರಿಗೆ ಈ 3 ತತ್ವಗಳು ಸಿಕ್ಕಿದಾಗ ಆ ರಾಜ್ಯ ಅಥವಾ ಆ ದೇಶ, ಆ ರಾಷ್ಟ್ರ ಕಲ್ಯಾಣ ರಾಜ್ಯವಾಗ್ತದೆ. ಕಲ್ಯಾಣ ರಾಜ್ಯ. ಅದಕ್ಕೆ ಇನ್ನೊಂದು ಪದವನ್ನು ಕೂಡ ಬಳಸ್ತಾರೆ, ಸುಖಿ ರಾಜ್ಯವಾಗ್ತದೆ. ಸುಖಿ ರಾಜ್ಯ, ಅದಕ್ಕೆ ಇಂಗ್ಲೀಷಲ್ಲಿ ವೆಲ್ಫೇರ್ ಸ್ಟೇಟ್ ಅಂತ ಕರಿತಾ ಬರ್ತೀವಿ. ವೆಲ್ಫೇರ್ ಸ್ಟೇಟ್ ಇದನ್ನು ಸುಮಾರು ಎಕ್ಸಾಮಿನೇಷನ್ಸ್ ಕೇಳಿದ್ದಾರೆ. ವೆಲ್ಫೇರ್ ಸ್ಟೇಟ್ ಅನ್ನೋದು ಎಲ್ಲಿಂದ, ಯಾವುದರ ಅಡಿನಲ್ಲಿ ಬರ್ತದೆ ಅಂತ. ಮೂಲಭೂತ ಹಕ್ಕುಗಳಿಂದ ಬರುತ್ತೋ, ರಾಜ್ಯ ನಿರ್ದೇಶಕ ತತ್ವಗಳಿಂದ ಬರುತ್ತೋ, ಮೂಲಭೂತ ಕರ್ತವ್ಯಗಳಿಂದ ಬರ್ತದೋ, ಹೀಗೆ ಆಪ್ಷನ್ಸನ್ನು ಫ್ರೇಮ್ ಮಾಡ್ತಾರೆ. ನಿಮಗೆ ಗಮನಿಸುತ್ತೆ, ಸುಖಿ ರಾಜ್ಯ ಅಂತಿದ್ದಂಗೆ ನಮ್ಮ ತಪ್ಪು ಭಾವನೆ ಏನು ಬರ್ತದೆ ಅಂದರೆ ಮೂಲಭೂತ ಹಕ್ಕುಗಳಿಂದ ದೇಶ ಸುಖಿ ರಾಜ್ಯವಾಗುತ್ತೇನೋ ಅಂತ. ವೆಲ್ಫೇರ್ ಸ್ಟೇಟ್ ಆಗಬೇಕಾದ್ರೆ ಎಲ್ಲ ವರ್ಗದ ಜನರು ಸುಖವಾಗಿರಬೇಕು ಅಂತ ಅಂದರೆ ಅವ್ರಿಗೆ ಪೊಲಿಟಿಕಲಿ ಜಸ್ಟಿಸ್ ಸಿಕ್ಕಬೇಕು, ಸಾಮಾಜಿಕವಾದಂಥ ನ್ಯಾಯ ಸಿಕ್ಕಬೇಕು, ಆರ್ಥಿಕವಾದಂಥ ನ್ಯಾಯ ಸಿಕ್ಕಬೇಕು. ಯಾಕೆಂದರೆ ಅಸಮಾನತೆ ಇದೆ. ಎಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಅಂದರೆ, ಏಳಿಗೆ ಹೊಂದಬೇಕು ಅಂದರೆ, ಕಲ್ಯಾಣ ಆಗಬೇಕು ಅಂದರೆ ಈ 3 ನ್ಯಾಯಗಳು ಸಿಕ್ಕಬೇಕು. ಆ 3 ನ್ಯಾಯಗಳನ್ನು ಒದಗಿಸುವಂಥ ಒಂದು ಭಾಗವೇ ರಾಜ್ಯ ನಿರ್ದೇಶಕ ತತ್ವ. ಆ ಮೂಲಕ ಒಂದು ದೇಶ ವೆಲ್ಫೇರ್ ಸ್ಟೇಟ್ ಆಗ್ತಾ ಬರ್ತದೆ. ಅಲ್ಲಿಗೆ ಈಗ ಗೊತ್ತಾಯಿತು ನಿಮಗೀಗ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು. ಯಾವ ಭಾಗದಲ್ಲಿ ಬರ್ತದೆ ಅಂದರೆ ಭಾಗ 4ರಲ್ಲಿ ಬರ್ತದೆ. ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಅಂದರೆ ಆರ್ಟಿಕಲ್ ನಂಬರ್ 36 to 51. ಅಲ್ಲಿಗೆ ಇದು ಏನನ್ನು ಒದಗಿಸುತ್ತೆ ಅಂದರೆ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುತ್ತೆ. ಯಾರಿಗೆ ಒದಗಿಸ್ತಾ ಇದೆ ಅಂದರು? ಜನಸಾಮಾನ್ಯರಿಗೆ. ಯಾರ ಮೂಲಕ? ಸರ್ಕಾರದ ಮೂಲಕ ಕೊಡ್ತಾ ಇದೆ. ಅದಕ್ಕೆ ತತ್ವಗಳನ್ನು ಹೇಳಿದೆ. ಹಿಂಗೆ ಮಾಡಿದ್ರೆ ಈ 3 ನ್ಯಾಯವು ಒದಗುತ್ತೆ ಜನಕ್ಕೆ. ಆ ಮೂಲಕ ಜನ ಕಲ್ಯಾಣ ರಾಜ್ಯವಾಗುತ್ತೆ, ಆ ದೇಶ ಕಲ್ಯಾಣ ರಾಜ್ಯವಾಗುತ್ತೆ, ಜನಸಾಮಾನ್ಯರು ಸುಖಿ ಆಗ್ತಾರೆ. ಅದಕ್ಕೆ ವೆಲ್ಫೇರ್ ಸ್ಟೇಟ್ ಅಂತ ಕರಿತಾ ಬರ್ತೀವಿ. ಇದನ್ನು ಇಂಡೈರೆಕ್ಟಾಗಿ ಕ್ವಶನ್ ತೆಗೆದಿದ್ದಾರೆ. ವೆಲ್ಫೇರ್ ಸ್ಟೇಟ್ ಅನ್ನೋ ಪರಿಕಲ್ಪನೆಯು ಯಾವುದರಿಂದ ಸಾಧಿಸಬಹುದು ಅಂದರೆ ಮೂಲಭೂತ ಹಕ್ಕುಗಳಿಂದ ಅಲ್ಲ. ನಮಗೆ ಬರುವಂಥ ಫಸ್ಟ್ ಆಪ್ಷನ್ನೇ ಮೂಲಭೂತ ಹಕ್ಕು ಅಂತ ಬರ್ತದೆ. ಮೂಲಭೂತ ಹಕ್ಕು ವ್ಯಕ್ತಿಯನ್ನು ಶೋಷಣೆಯಿಂದ ತಪ್ಪಿಸ್ಬೋದು, ಪೊಲಿಟಿಕಲ್ ಜಸ್ಟಿಸನ್ನು ಕೊಡ್ಬೋದು. ದೇ ಆರ್ ನಾಟ್ ಗಿವನ್ ದ ಎಕನಾಮಿಕ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸನ್ನು ಕೊಡಲ್ಲ. ಸಾಮಾಜಿಕ ನ್ಯಾಯವನ್ನು ಒದಗಿಸ್ಬೇಕು ಅಂತ ಅಂದಾಗ ನಾವು ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ತರಬೇಕು. ಆರ್ಥಿಕವಾಗಿ ಜನರನ್ನು ಸಬಲೀಕರಣಗೊಳಿಸಬೇಕು ಅಂದರೆ ನಾವು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ತರಬೇಕು. ಮೂಲಭೂತ ಹಕ್ಕುಗಳಿಂದ ಅವನು ಶೋಷಣೆಯಿಂದ ಹೊರಗಡೆ ತರ್ಬೋದು, ಸಮಾನತೆಯನ್ನು ತರ್ಬೋದು ಅಷ್ಟೇ. ಅವನನ್ನು ಅಭಿವೃದ್ಧಿ ಹೊಂದಬೇಕು ಅಂದರೆ, ಅವನ ಏಳಿಗೆಯನ್ನು ಸಾಧಿಸಬೇಕು ಅಂದರೆ ಜನ, ಆದರೆ ರಾಷ್ಟ್ರದಲ್ಲಿರುವಂಥ ಎಲ್ಲ ಜನರು ಕೂಡ ಏಳಿಗೆ ಆಗಬೇಕು ಅಂದರೆ ಅವ್ರಿಗೆ ವೆಲ್ಫೇರ್ ಆಗಬೇಕು ಅಂದಾಗ ಅವ್ರಿಗೆ ಆರ್ಥಿಕವಾದಂಥ ನ್ಯಾಯ ಒದಗಬೇಕು. ಅಸಮಾನತೆ ತಾಂಡವಾಡ್ತಾ ಇದೆ ನನ್ನ ದೇಶದಲ್ಲಿ, ಅಸಮಾನತೆ ತಾಂಡವಾಡ್ತಾ ಇದೆ. ಅಲ್ಲಿಗೆ ಹೀಗೆ ಬರ್ತಾ ಇದ್ದೀನಿ. ಈಗ ಇದು ಈ ರಾಜ್ಯ ನಿರ್ದೇಶಕ ತತ್ವ ಹೋಲಿಕೆ ಮಾಡ್ತಾ ಬಂದಾಗ, ಇದರ ಮಹತ್ವವನ್ನು ನೋಡ್ತಾ ಬಂದಾಗ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳ್ತಾ ಬರ್ತಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರಕಾರ, B.R. ಅಂಬೇಡ್ಕರ್ ಅವರು ಹೇಳ್ತಾ ಬರೋದ್ರ ಪ್ರಕಾರ, B.R. ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಇದನ್ನು ನಾವೆಲ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಬರ್ತಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಾವೆಲ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ನಾವೆಲ್ ಫ್ಯೂಚರ್ಸ್, ನವೀನವಾದಂಥ ಒಂದು ಪರಿಕಲ್ಪನೆಗಳು ಅಂತ ಕರಿತಾ ಬರ್ತಾರೆ, ನವೀನ ಲಕ್ಷಣಗಳು ಅಂತ ಕರೀತಾರೆ. ಯಾವುದನ್ನು? ನಾವೆಲ್ ಫ್ಯೂಚರ್ಸ್ ಅಂತ ಯಾವುದನ್ನು ಕರೆದವ್ರೆ ಅಂದರೆ, ನಾವೆಲ್ ಫ್ಯೂಚರ್ಸ್ ಅಂದರೆ ಫ್ಯೂಚರ್ಸ್ ಕಾನ್ಸ್ಟಿಟ್ಯೂಷನ್ ಆಗಿರುವಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ಸನ್ನು. ಅದೇ ರೀತಿ ಭಾಳ ಮುಖ್ಯವಾಗಿ ಹೇಳ್ತಾ ಬರ್ತಾರೆ. ಗ್ರಾನ್ವಿಲ್ ಆಸ್ಟಿನ್ ಅನ್ನುವಂಥ ಒಬ್ಬ ಪೊಲಿಟಿಕಲ್ ಥಿಂಕರು, ರಾಜಕೀಯ ತಜ್ಞ ಚಿಂತಕ ಹೇಳ್ತಾ ಬರ್ತಾರೆ. ಗ್ರಾನ್ವಿಲ್ ಆಸ್ಟಿನ್ ಅನ್ನೋರು ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಇವನ್ನ ಕಾನ್ಸೈನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಬರ್ತಾರೆ. ಸಂವಿಧಾನದ ಪ್ರಜ್ಞೆ ಅಂತ ಕರೀತಾರೆ. ಸಂವಿಧಾನದ ಪ್ರಜ್ಞೆ ಇದು ಗೊತ್ತಿರಲಿ ನಿಮಗೆ. ಇವು ಭಾಳ ಇಂಪಾರ್ಟೆಂಟು. ಇಟ್ಸ್ ಕಾನ್ಸೈನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾ ಬರ್ತಾರೆ. ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಇವು ಭಾಳ ಮುಖ್ಯವಾದಂಥವು. ರಾಜ್ಯ ನಿರ್ದೇಶಕ ತತ್ವಗಳು ನಮ್ಮ ಸಂವಿಧಾನದ ಅತ್ಯಂತ ಮುಖ್ಯವಾದವು. ಎಲ್ಲಿಂದ ಎರವಲು ಪಡ್ಕೊಂಡ್ರೋ? ಎರವಲು ಅಂತಿದ್ದಂಗೆ ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ, ಸಂವಿಧಾನದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಕಡೆಯಿಂದ ಎರವಲು ಪಡ್ಕೊಂಡ್ರೆ. ಭಾರತದ ಸಂವಿಧಾನದಲ್ಲಿ ಸುಮಾರು ವಿಷಯಗಳನ್ನು, ಉತ್ತಮವಾದ ವಿಷಯಗಳನ್ನು ಬೇರೆ ಬೇರೆ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ. ಇದನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಐರಿಷ್ ಸಂವಿಧಾನ ಸರ್, ಐರಿಷ್ ಸಂವಿಧಾನ ಅಂತಿದ್ದಂಗೆ ನಿಮಗೆ ಜ್ಞಾಪಕ ಬರಬೇಕು. ಐರಿಷ್ ಅಂತಿದ್ದಂಗೆ ನಮ್ಮಲ್ಲಿ ಓಮ್ ರೂಲ್ ಚಳವಳಿ ಬರ್ತದೆ. 1870ರಿಂದ ಓಮ್ ರೂಲ್ ಚಳವಳಿ ಆರಂಭ ಆಗ್ತಾ ಬಂತು.
1879ರಿಂದ ಫಸ್ಟ್ ವರ್ಲ್ಡ್ ವಾರ್ವರೆಗೆ ಸ್ಟಾರ್ಟ್ ಆಗ್ತಾ ಬಂತು. ಇದು ಕಂಟಿನ್ಯೂ ಆಗಿದೆ. ಅಲ್ಲಿ ಓಮ್ ಅಂದರೆ ಸೆಲ್ಫ್, ರೂಲ್ ಅಂತ ಬಂದಾಗ ಆಳ್ವಿಕೆ ಮಾಡ್ಕೊಳೋದು, ಅದ್ರ ಬಗ್ಗೆ ಇದು ಮಾಡ್ತಾ ಬಂದು. ಅದರ ಕಲ್ಪನೆ ಅಂತಿದ್ದಂಗೆ ನಮಗೆ ಜ್ಞಾಪಕ ಬರೋರೆ ಅನಿ ಬೆಸೆಂಟ್ ಅವ್ರಿಗೆ ಜ್ಞಾಪಕ ಬರ್ತಾರೆ. ಅನಿ ಬೆಸೆಂಟ್ ಅವರು ಓಮ್ ರೂಲ್ ಚಳವಳಿಗೆ ಭಾರತದಲ್ಲಿ ಬುನಾದಿ ಆಗ್ತಾ ಬಂದರು. ಮತ್ತು ಇನ್ನೊಬ್ಬರು ಅಂದಾಗ ಓಮ್ ರೂಲ್ ಚಳವಳಿಯನ್ನು ಮುಂದುವರಿಸೋರು ಅಂದರೆ ಇನ್ನೊಬ್ಬರು ಬಾಲಗಂಗಾಧರ್ ತಿಲಕ್ ಅವರು. ಓಮ್ ರೂಲ್ ಅಂತಿದ್ದಂಗೆ ಐರಿಷ್ ಅಂತಿದ್ದಂಗೆ ಓಮ್ ರೂಲ್ ಬರ್ತದೆ. ಅಲ್ಲಿಂದವ ಈ ಐರಿಷ್ ಸಂವಿಧಾನದಿಂದವ ನಾವು ಈ ಕಾನ್ಸೆಪ್ಟನ್ನು ಎತ್ಕೊಂಡು ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ ಇದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ವಿ ಆರ್ ಬಾರೋಡ್ ಫ್ರಮ್ ದ ಐರಿಷ್ ಕಾನ್ಸ್ಟಿಟ್ಯೂಷನ್ ತತ್ವಗಳು. ಇಲ್ಲಿ ಗೊತ್ತಿರಲಿ ನಿಮಗೆ, ನಮ್ಮ ಸಂವಿಧಾನಕ್ಕೆ ಅದೇನು ಇದು ಮಾಡಿಲ್ಲ. ಆ ದೇಶದಲ್ಲಿದ್ದಂಥ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಮ್ಮ ನೆಲಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಈ ಸ್ಥಿತಿಗತಿಗಳಿಗೆ ಅನುಗುಣವಾಗಿ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಸಣ್ಣ ಪುಟ್ಟ ಮಾರ್ಪಾಟನ್ನು ಮಾಡಿ 4ನೇ ಭಾಗದಲ್ಲಿ ಸೇರ್ಪಡೆ ಮಾಡ್ತಾ ಬಂದು. ಅಲ್ಲಿಗೆ ನೀವು ತಪ್ಪು ಭಾವಿಸಬಾರ್ದು. ಐರಿಷಾಗಿರುವಂಥ ಎಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸು ಇಲ್ಲವ ಅಂದರೆ ನಮ್ಮ ದೇಶದ ಸ್ಥಿತಿಗತಿಗಳೇ ಬೇರೆ, ನಮ್ಮ ದೇಶದ ಜನಗಳ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆನೇ ಬೇರೆ. ನಮ್ಮ ದೇಶದ ನೆಲಕ್ಕೆ ಯಾವುದು ಅನುಕೂಲವಾಗುತ್ತೋ ಅಂಥ ಸಣ್ಣ ಪುಟ್ಟ ಮಾರ್ಪಾಟನ್ನು ಮಾಡಿ ಸೇರ್ಪಡೆ ಮಾಡ್ತಾ ಬಂದಿದ್ದಾರೆ. ನೇರವಾಗಿ ಪ್ರಶ್ನೆ ತೆಗೆದಿದ್ದಾನೆ, ಯಾವ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವವನ್ನು ಎರವಲು ಪಡೆಯಲಾಗಿದೆ ಅಂದರೆ ಐರಿಷಿಂದ ಪಡೆಯಲಾಗಿದೆ. ಐರಿಷ್ ಸಂವಿಧಾನ. ಐರಿಷ್ ಅಂತಿದ್ದಂಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಹೋಮ್ ರೂಲ್ ಮೂಮೆಂಟು ಸ್ಟಾರ್ಟ್ ಆಗಿದ್ದೆ ಐರಿಷಲ್ಲಿ. ಐರಿಷ್ ಅಂತಿದ್ದಂಗೆ ನನ್ನ ದೇಶದಲ್ಲಿ ಬರ್ತಾ ಬಂದರೆ ಅನಿ ಬೆಸೆಂಟ್ ಅವರು ಬರ್ತಾರೆ. 1917ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾ ಅಧಿವೇಶನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದಂಥ ಮಹಿಳೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದಂಥ ಮೊದಲ ಮಹಿಳೆ ಯಾರು ಅಂದರೆ ಅನಿ ಬೆಸೆಂಟ್ ಅವರು. ಅನಿ ಬೆಸೆಂಟ್ ಅವರು ಓಮ್ ರೂಲ್ ಚಳವಳಿ ಯಾಕೆ ತಂದರು ಅಂದರೆ 1870ರಿಂದ ಫಸ್ಟ್ ವರ್ಲ್ಡ್ ವಾರ್ವರೆಗೂ ಕೂಡ ಅಲ್ಲಿ ಓಮ್ ರೂಲ್ ಚಳವಳಿ ನಡೀತಾ ಇತ್ತು ಐರಿಷಲ್ಲಿ. ಅಲ್ಲಿ ಓಮ್ ಅಂತ ಅಂದಾಗ ಸೆಲ್ಫ್ ಅಂತ ಹೇಳಿ ರೂಲು, ನಮ್ಮನ್ನು ನಾವೇ ಆಳ್ಕೋಬೇಕು, ಆ ಕಾನ್ಸೆಪ್ಟ್ ಅಲ್ಲಿತ್ತು. ಅದನ್ನು ಈ ಭಾರತಕ್ಕೂ ಕೂಡ ಅಂತ ಬಂದರು ಅನಿ ಬೆಸೆಂಟ್ ಅವರು. 1925ರಲ್ಲಿ ಮತ್ತೆ 25ರಿಗೆ ಸರೋಜಿನಿ ನಾಯ್ಡು ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ ಕಾನ್ಪುರ ಅಧಿವೇಶನಕ್ಕೆ. ಅವರು ಮೊದಲ ಭಾರತೀಯ ಮಹಿಳೆ. ಮೊದಲ ಮಹಿಳೆ ಯಾರು ಅಂದರೆ ಅನಿ ಬೆಸೆಂಟ್. 1917ರಿಗೆ ಕಲ್ಕತ್ತಾ ಅಧಿವೇಶನಕ್ಕೆ ಭಾಗವಹಿಸಿದರು. ಅನಿ ಬೆಸೆಂಟ್ ಅಂತಿದ್ದಂಗೆ ನಮಗೆ ಓಮ್ ರೂಲ್ ಚಳವಳಿ ಬರುತ್ತೆ. ಐರ್ಲೆಂಡ್ ಅಂತಿದ್ದಂಗೆ ಇನ್ನೊಂದು ಜ್ಞಾಪಕ ಬರುತ್ತೆ, ರಾಜ್ಯ ನಿರ್ದೇಶಕತ್ವ ಅಲ್ಲಿಂದ ಪಡ್ಕೊಂಡಿರೋದು. ಐರ್ಲೆಂಡ್ ಅಂದಾಗ ಇನ್ನೊಂದು ಓಮ್ ರೂಲ್ ಮೂಮೆಂಟು. ಅಲ್ಲಿನ ಓಮ್ ರೂಲ್ ಮೂಮೆಂಟನ್ನೇ ಇಲ್ಲಿಗೆ ತಗೊಂಬಂದು ಪರಿಚಯ ಮಾಡ್ತಾರೆ ಅನಿ ಬೆಸೆಂಟ್ ಅವರು. ಇಲ್ಲಿ ಇನ್ನೊಂದು ಓಮ್ ರೂಲ್ ಮೂಮೆಂಟ್ಗೆ ಮುಂಚೂಣಿಯಲ್ಲಿ ಬಂದಂಥವ್ರು ಬಾಲಗಂಗಾಧರ್ ತಿಲಕ್ ಕೂಡ ಹೌದು. ಅನಿ ಬೆಸೆಂಟ್ ಒಂದು ಕಡೆ ಮಾಡಿದ್ರೆ ಇನ್ನೊಂದು ಕಡೆ ಬಾಲಗಂಗಾಧರ್ ತಿಲಕ್ರವರು. ಮುಂದೆ ಬರ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮಗೇನು ಹೊಸ ಕಾನ್ಸೆಪ್ಟ್ ಅಲ್ಲ ಇದು. ಸರ್ ಹಂಗಾರೆ ಹಳೇದು ಇದು. ಮತ್ತು ಸಂವಿಧಾನದಿಂದ ಇದು ಹೇಳ್ಕೊಂಡಿದ್ರಿ, ಎಲ್ಲಿಂದ ಐರ್ಲೆಂಡಿಂದ ತಾಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಇದು ಹೊಸ ಕಾನ್ಸೆಪ್ಟ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿತ್ತು? 1935ರ ಭಾರತ ಸರ್ಕಾರ ಕಾಯ್ದೆ. ಬ್ರಿಟಿಷರು ಅನೇಕ ಕಾಯ್ದೆಯನ್ನು ಹಾಕ್ತಾ ಬಂದರು. ಈ ಕಾಯ್ದೆಯಲ್ಲಿ ಅತ್ಯಂತ ಮುಖ್ಯವಾದ ಯಾವುದು ಅಂದರೆ 1935ರ ಕಾಯ್ದೆ. ಭಾರತದ ಸಂವಿಧಾನದ 70% ಬಹುಪಾಲು ಅಂಶಗಳನ್ನು ವಿ ಆರ್ ಬಾರೋಡ್ ಫ್ರಮ್ ದ 1935 ಆಕ್ಟ್ ಅಂತ, ಇಂಡಿಯನ್ ಗೌರ್ಮೆಂಟ್ ಆಕ್ಟಿಂದ ಎತ್ಕೊಂಡಿದ್ದೀವಿ. 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಹಾಕ್ಕೊಂಡಿದ್ದೀವಿ. ಪ್ರಶ್ನೆ ತೆಗೆದಿದ್ದಾನೆ, ಭಾರತದ ಸಂವಿಧಾನದಲ್ಲಿ ಬಹುಪಾಲು ಅಂಶವನ್ನು ಯಾವುದರಿಂದ ಪಡೆದಿದ್ದೀವಿ ಅಂದರೆ 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಪಡ್ಕೊತಾ ಬಂದಿದ್ದೀವಿ. 1773ರಿಂದ ಕಂಪನಿ ಆಕ್ಟ್ಗಳನ್ನು ಆಗ್ತಾ ಬಂದರು, ರೆಗ್ಯುಲೇಟಿಂಗ್ ಆಕ್ಟಿಂದ. 1935ಕ್ಕೆ ಬ್ರಿಟಿಷ್ ಗೌರ್ಮೆಂಟ್ ಆಗ್ತಾ ಇದ್ದಿದ್ದು, ಬ್ರಿಟನ್ನಿಂದ ಆಗ್ತಾಯಿದ್ರು. ಇದ್ರಾಗ ಏನು ಸರ್, ಇದರೊಳಗಡೆ ಒಂದು ಅಂಶ ಇತ್ತು, ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ. ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ. ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನಿವು? 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿದ್ದಂಥ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸು ಬ್ರಿಟಿಷ್ ಸರ್ಕಾರವು ಇದನ್ನು ಬ್ರಿಟಿಷ್ ಸರ್ಕಾರವು ಯಾವುದರ ಅಡಿನಲ್ಲಿ ಬ್ರಿಟಿಷ್ ಸರ್ಕಾರವು 1935ರ ಭಾರತ ಸರ್ಕಾರ ಕಾಯ್ದೆ ಅಡಿನಲ್ಲಿ ಗವರ್ನರ್ಸು ಮತ್ತು ಗವರ್ನರ್ ಜನರಲ್ ಮತ್ತು ಗವರ್ನರ್ಸ್ಗಳಿಗೆ, ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ಗವರ್ನರ್ ಜನರಲು ಮತ್ತು ಗವರ್ನರ್ಗಳಿಗೆ ಭಾರತದಲ್ಲಿ ಎಂಥ ಅಂಶಗಳನ್ನು ಅಳವಡಿಸ್ಕೋಬೇಕು, ಏನೇನೋ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಿದ್ದೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನಿಮ್ಗೆ ಅರ್ಥ ಮಾಡ್ಕೋಬೇಕು, ಇದು ನಿರ್ದೇಶನಗಳು ಯಾರಿಗೆ ಕೊಡ್ತಿದ್ದಂಥ ನಿರ್ದೇಶನಗಳು, ಗವರ್ನರ್ ಜನರಲ್ಲು ಮತ್ತು ಗವರ್ನರ್ಸ್ಗೆ ಕೊಡ್ತಿದ್ದ ನಿರ್ದೇಶನಗಳು. ಗವರ್ನರ್ಸ್ಗಳಿಗೆ ಎಲ್ಲಿಂದ ಒಂದು ಗವರ್ನರ್ಸ್ಗಳಿಗೆ ಬ್ರಿಟಿಷ್ ಸರ್ಕಾರ ಯಾವ ಕಾಯ್ದೆ ಅಡಿನಲ್ಲಿ 35ರ ಕಾಯ್ದೆ ಅಡಿನಲ್ಲಿ 1935ರ ಕಾಯ್ದೆ ಅಡಿನಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಇತ್ತು. ಆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸನ್ನು
ಬಾ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ಗವರ್ನರ್ ಜನರಲ್ಸು ಮತ್ತು ಗವರ್ನರ್ಸಿಗೆ ಕೊಡ್ತಾ ಇತ್ತು, ಹೆಂಗೆ ಆಳ್ವಿಕೆ ಮಾಡಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು, ಅವನ್ನೇ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕರಿತಾ ಇದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಇಂದಿನ ರಾಜ್ಯ ನಿರ್ದೇಶಕ ತತ್ವಗಳು ಈಗ ಅನುಷ್ಠಾನಕ್ಕೆ ತರ್ತಾ ಇರುವಂಥ ಭಾರತ ಸಂವಿಧಾನದ ಸೇರ್ಪಡೆ ಮಾಡಿರುವಂಥ ನಿರ್ದೇಶಕ ತತ್ವಗಳು ಅಂದಿನ 35ರ ಕಾಯ್ದೆಯಲ್ಲಿದ್ದಂಥ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಹೋಲಿಕೆ ಮಾಡ್ತಾ ಇದ್ದಾವೆ. ಅವ್ರು ಮಾತ್ರ ಹೇಳೋದಾದರೆ ಅವ್ರು ಹೇಳ್ತಾರೆ, ಇಂದಿನ ರಾಜ್ಯ ನಿರ್ದೇಶಕ ತತ್ವಗಳು 1935ರ ಕಾಯ್ದೆಯಲ್ಲಿದ್ದಂಥ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಹಾಗಾದರೆ ಇಲ್ಲಿ ಏನು ಹೋಲಿಕೆ ಆಗ್ತಾ ಇದೆ ಅಂದರೆ, ಈ ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲವೇ ಅವು ಸಂವಿಧಾನದಲ್ಲವೇ, ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಲ್ಲಿದ್ದು ಅಂದರೆ 35ರ ಕಾಯ್ದೆಯಲ್ಲಿತ್ತು. ಎರಡಕ್ಕೂ ಹೋಲಿಕೆ ಮಾಡ್ತಾ ಇದ್ದೀನಿ ನಾನೀಗ. ಇದನ್ನು ಈ ಕಾಯ್ದೆ ಅಡಿನಲ್ಲಿ ಜಾರಿ ಇದನ್ನು ಯಾವುದ್ರ ಅಡಿ, ಸಂವಿಧಾನದ ಅಡಿನಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ಯಾರಿಗೆ ಕೊಟ್ಟಿರೋದು ಅಂದರೆ ಸ್ಥಾಪಿತ ಸರ್ಕಾರಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅನುಷ್ಠಾನ ತರಬೇಕು. ಹಾಗಾದರೆ ಸಂವಿಧಾನ ಕೆಲವನ್ನ ಏನು ಮಾಡಿದೆ, ನಿರ್ದೇಶನ ಮಾಡಿರುವಂಥ ಏನವು ತತ್ವಗಳು, ಯಾತಕ್ಕೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋದಕ್ಕೆ, ಕಲ್ಯಾಣ ರಾಜ್ಯವನ್ನು ಮಾಡೋದಕ್ಕೆ. ಈಗ ಪ್ರಶ್ನೆ ತೆಗಿಬೋದು, ಇಂದಿನ ರಾಜ್ಯ ನಿರ್ದೇಶಕ ತತ್ವಗಳು ಸ್ವತಂತ್ರ ಪೂರ್ವದಲ್ಲಿ ಏನನ್ನು ಹೋಲ್ತಾ ಇದ್ದು ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅದನ್ನು ಬ್ರಿಟಿಷ್ ಸರ್ಕಾರ 35ರ ಕಾಯ್ದೆಯಲ್ಲಿ ಗವರ್ನರ್ ಜನರಲ್ಗಳಿಗೆ ಆಳ್ವಿಕೆ ಮಾಡ್ತಿದ್ದಂಥ ಗವರ್ನರ್ ಕೊಟ್ಟರೆ, ಇದನ್ನು ಆಳ್ವಿಕೆ ಮಾಡುವ ಸರ್ಕಾರಗಳಿಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ನಮ್ಮ ಸಂವಿಧಾನ ಇಲ್ಲೇ ಹೇಳ್ತಾ ಬಂದರೆ 35ರ ಕಾಯ್ದೆ ಅಲ್ಲಿ ಹೇಳಿತ್ತು. ಇದನ್ನು ಅನುಷ್ಠಾನಕ್ಕೆ ತರ್ತಿದ್ದವ್ರು ಯಾರು ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಜಾರಿ ತರ್ತಾ ಇದ್ದಾರೋ ಗವರ್ನರ್ ಜನರಲ್ಸ್ ಆಫ್ ಇಂಡಿಯಾ ಆ್ಯಂಡ್ ಗವರ್ನರ್ಸ್ ಆಫ್ ದ ಇಂಡಿಯನ್ ಸ್ಟೇಟ್ಸ್. ರಾಜ್ಯಗಳಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ಗವರ್ನರ್ಸ್ಗಳು ಅನುಷ್ಠಾನಕ್ಕೆ ತರ್ತಾಯಿದ್ರು. ಹೀಗೆ ಯಾರು ತರಬೇಕು ಅಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಇಂಥ ನಿರ್ದೇಶಕ ತತ್ವಗಳನ್ನು ನಮ್ಮ ಸ್ಥಾಪಿತವಾದಂಥ ಸರ್ಕಾರ ಜಾರಿ ತರಬೇಕಾಗಿದೆ. ಬಹಳ ಚೆನ್ನಾಗಿದೆ, ಇದನ್ನ ಅರ್ಥ ಮಾಡ್ಕೋಬೇಕು. ಮುಂದೆ ಬರ್ತಾ ಇದ್ದೀನಿ ನಾನೀಗ. ಸರ್ ಹಾಗಾದರೆ ಇವೆರಡಕ್ಕೂ ಸಂಬಂಧ ಇದೆಯಾ? ರಾಜ್ಯ ನಿರ್ದೇಶಕ ತತ್ವಕ್ಕೂ ಮೂಲಭೂತಕ್ಕೂ ಮಾತಾಡ್ತಾ ಬರ್ತೀನಿ. ಈಗ ನಾನು ಹೋಲಿಕೆ ಮಾಡೋದು ಹೇಗೆ ಬಂತು ಇದು. ಹಾಗಾದ್ರೆ ಈ ಥರದ ಕಾನ್ಸೆಪ್ಟ್ ಮೊದಲು ಅಂದರೆ ಇತ್ತು ಇನ್ ದ ನೇಮ್ ಆಫ್ ಎ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್. ಎಲ್ಲಿತ್ತು ಅದು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್? 1935 ಆಕ್ಟಲ್ಲಿತ್ತು. ಯಾರು ಅದನ್ನು ಇದು ಮಾಡ್ತಾ ಇದ್ದರು, ಜಾರಿಗೊಳಿಸ್ತಾ ಇದ್ದರು? ಗವರ್ನರ್ ಜನರಲ್ಸ್. ಯಾರು ಇದನ್ನು ಮಾಡಬೇಕು ಅಂತ ಡೈರೆಕ್ಟ್ ಮಾಡ್ತಾ ಇದ್ದರು? ಬ್ರಿಟಿಷ್ ಗೌರ್ಮೆಂಟು. ಯಾವ ಕಾಯ್ದೆ ಅನ್ವಯ? 1935 ಕಾಯ್ದೆ ಅನ್ವಯ. ನೀಟಾಗಿ ಅರ್ಥ ಆಗ್ತಾ ಬರ್ತದೆ. ಮುಂದಕ್ಕೆ ಹೋಗ್ಬೋದು ನಾವೀಗ. ಹೀಗೆ ನಿಮಗೆ ಅರ್ಥ ಅಂತ ಗೊತ್ತಾಯಿತು, ಉದ್ದೇಶ ಗೊತ್ತಾಗ್ತಾ ಇದೆ ಈಗ ಯಾಕೆ ಅಂತ ಹೇಳಿ ಮುಂದೆ ಬರ್ತಾ ಇದ್ದೀನಿ. ಈಗ ಇವನ್ನು ಬೇಸಿಕಲಿ 3 ತತ್ವಗಳಿವೆ. 3 ತತ್ವಗಳು ರಾಜ್ಯ ನಿರ್ದೇಶಕ ತತ್ವದಲ್ಲಿ, ರಾಜ್ಯ ನಿರ್ದೇಶಕ ತತ್ವಗಳು 3 ತತ್ವಗಳಿವೆ. 3 ತತ್ವಗಳು ಯಾವ್ಯಾವವು? ಒಂದನೇದು ಸಮಾಜವಾದಿ ತತ್ವ, ಸೋಷಲಿಸ್ಟಿಕ್ ಪ್ರಿನ್ಸಿಪಲ್, ಸಮಾಜವಾದಿ. ಎರಡನೇದು ಗಾಂಧಿವಾದಿ ತತ್ವ, ಗಾಂಧಿವಾದಿ. ಉದಾರವಾದಿ ತತ್ವ. ಇಲ್ಲಿ 3 ತತ್ವಗಳಿವೆ. ಮತ್ತೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು 3 ಭಾಗವಾಗಿ ವಿಂಗಡಿಸ್ಬೋದು. ಸರ್ ಸಮಾಜವಾದಿ ಅಂದರೆ ನನ್ನ ದೇಶದಲ್ಲಿ ಸಾಮಾಜಿಕ ಅಸಮತೋಲನ ಇದೆ, ಅಸಮತೋಲನವನ್ನು ಹೋಗಲಾಡಿಸಿ ಯಾರು ನಿರ್ಗತಿಕರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಆರ್ಥಿಕವಾಗಿ ದುರ್ಬಲವಾಗಿದ್ದಾರೆ, ಸಾಮಾಜಿಕವಾಗಿ ಹಿನ್ನಡೆ ಹೊಂದಿದ್ದಾರೆ ಅಂಥವ್ರನ್ನ ಮೇಲೆತ್ತೋದಕ್ಕೆ ಕೆಲವು ತತ್ವಗಳನ್ನು ಸೂಚಿಸಿದ್ದಾರೆ. ದೇ ಆರ್ ಕಾಲ್ಡ್ ಎಸ್ ಎ ಸೋಷಲಿಸ್ಟಿಕ್. 38ನೇ ವಿಧಿ ಸೋಷಲಿಸ್ಟಿಕ್, 39ನೇ ವಿಧಿ ಸೋಷಲಿಸ್ಟಿಕ್, 39A ಸೋಷಲಿಸ್ಟಿಕ್. ಮುಂದೆ ಮಾತಾಡ್ತಾ ಬರ್ತೀನಿ. ಆದರೆ ಅದೇ ಥರ ಕೆಲವು ಗಾಂಧಿಯೂ ಕೂಡ, ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸೋದಕ್ಕೆ ಕೆಲವು ತತ್ವಗಳನ್ನು ಹೇಳ್ತಾ ಬಂದಿದ್ದಾರೆ. ಆ ತತ್ವಗಳನ್ನು ಕೂಡ ಇದರೊಳಗಡೆ ಅಡಾಪ್ಟ್ ಮಾಡ್ಕೊಂಡಿದೆ. ಯಥಾವತ್ತು ನಾವು ಐರ್ಲ್ಯಾಂಡಾಗಿರುವಂಥ ಎಲ್ಲ ರಾಜ್ಯ ನಿರ್ದೇಶಕ ತತ್ವಗಳು ಅಳವಡಿಸ್ಕೊಂಡಿಲ್ಲ. ನಮ್ಮ ನೆಲಕ್ಕೆ ಅನುಕೂಲವಾಗುವಂತೆ, ನಮ್ಮ ಜನಕ್ಕೆ ಅನುಕೂಲವಾಗುವಂತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕೆಲವನ್ನು ಗಾಂಧಿಯನ್ ಪ್ರಿನ್ಸಿಪಲ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಗಾಂಧಿ ಪ್ರಿನ್ಸಿಪಲ್ಸಲ್ಲಿ ಭಾಳ ಇತ್ತು. ಸ್ಥಳೀಯ ಸರ್ಕಾರಗಳ ಬಗ್ಗೆ ಹೇಳ್ತಾ ಬಂದಿದ್ದರು, ಗ್ರಾಮ ಸ್ವರಾಜ್ ಬಗ್ಗೆ ಹೇಳ್ತಾ ಬಂದರು. 40ನೇ ವಿಧಿನಲ್ಲಿ ಅದನ್ನು ಆಡ್ ಮಾಡಿದ್ವಿ. ಈಗ ವಿಧಿಗಳನ್ನು ಹೇಳ್ತಾ ಹೋಗ್ಬೇಕಾದ್ರೆ ಯಾವ ತತ್ವಕ್ಕೆ ಬರುತ್ತೆ ಅಂತ ಮುಂದೆ ಹೇಳ್ತಾ ಬರ್ತೀನಿ. ನೀವು ಕ್ಲಾಸಿಫೈ ಮಾಡೋ ಶಕ್ತಿ ಬರಬೇಕು. ಅಲ್ಲಿಗೆ 40ನೇ ವಿಧಿ ಸರ್ ಗಾಂಧೀಜಿಯವ್ರದ್ದು ಹೆಂಗೆ ಹೋಲುತ್ತಿದ್ದೋ ಹೌ ಇಟ್ ಈಸ್ ಅಪ್ಲೈಸ್ ಟು ದ ಗಾಂಧಿಯನ್ ಪ್ರಿನ್ಸಿಪಲ್ ಅಂದರೆ ಗಾಂಧಿಯನ್
ಗಾಂಧಿಯನ್ ಪ್ರಿನ್ಸಿಪಲ್ ಅಂದರೆ ಈ ಗಾಂಧಿ ಪ್ರಿನ್ಸಿಪಲನ್ನು ಹೇಗೆ ಹೊಂದುತ್ತೆ ಸರ್ ಇದು ಅಪ್ಲೈ ಆಗ್ತದೆ ಅಂದರೆ 40ನೇದು ಗ್ರಾಮ ಪಂಚಾಯತಿಗಳ ಸ್ಥಾಪನೆ, ಗ್ರಾಮ ಸ್ವರಾಜ್ಯ, ಗ್ರಾಮ ಪಂಚಾಯತಿ ಸ್ಥಾಪನೆ ಅಂದಾಗ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡಬೇಕು ಅಂತವ ನಾವು ತತ್ವದಲ್ಲಿ ಸೇರಿಸಿದ್ದೀವಿ ಅಂದರೆ ಇದು ಯಾರ ಕಲ್ಪನೆ ಅಂದರೆ ಗಾಂಧಿ ತತ್ವ ಸರ್. 38 ಹೆಂಗೆ 39 ಹೆಂಗೆ ಅಂದರೆ ಕಲ್ಯಾಣವನ್ನು ಮಾಡೋದು, ಸಾಮಾಜಿಕವಾಗಿ ಇರುವಂಥ ಅಸಮಾನತೆಗೆ ಹೋಗ್ಲಾಡಿಸೋದು. 38, 39 ಎಲ್ಲ ಇಲ್ಲಿ ಬರ್ತದ ಸರ್? 41 ಬರ್ತದ? ಸಮಾಜವಾದಿನ 41 ಯಾಕೆ? ದುರ್ಬಲರಿದ್ದಾರೆ, ಅವ್ರಿಗೆ ಉದ್ಯೋಗ ಶಿಕ್ಷಣವನ್ನು ಕೊಡೋದು, ಉದ್ಯೋಗ ಶಿಕ್ಷಣವನ್ನು ದುರ್ಬಲರಿಗೆ ಕೊಡ್ತೀನಿ ಅಂದರೆ ಇಟ್ ಕಮ್ಸ್ ಅಂಡರ್ ದ ಸೋಷಿಯಲಿಸ್ಟಿಕ್. ನೀವು ಇಲ್ಲಿ ಈ ಬರುವಂಥ 36ನೇ ವಿಧಿಯಿಂದ ಹಿಡಿದು 51ರವರೆಗೆ ಯಾವ ವಿಧಿಗಳು ಯಾವುದಕ್ಕೆ ಬರುತ್ತೆ ಅಂತ ಆಮೇಲೆ ಗುರುತಿಸ್ಬೋದು. ಬೇಕಾರೆ ವಿಧಿಗಳನ್ನು ಹೇಳ್ಬೇಕಾದ್ರೆ ಹೇಳ್ತೀನಿ ಇದು ಯಾವ ತತ್ವಕ್ಕೆ ಬರುತ್ತೆ ಅಂತೇಳಿ. ಯಾವುದಾದ್ರೂ ಅಸಮಾನತೆಯನ್ನು ಹೋಗ್ಲಾಡಿಸ್ತತೆ ಅಂದರೆ, ಆರ್ಥಿಕ ಅಸಮಾನತೆನೋ ಸಾಮಾಜಿಕ ಅಸಮಾನತೆ ಹೋಗ್ಲಾಡಿಸುತ್ತೆ ಅಂದರೆ ಇಟ್ ಕಮ್ಸ್ ಅಂಡರ್ ದ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್. ಗುಡಿ ಕೈಗಾರಿಕೆಗಳ ಬಗ್ಗೆ ಹೇಳ್ತಾ ಇದೆ ಅಂದರೆ ಮದ್ಯಪಾನ ಧೂಮಪಾನವನ್ನು ನಿಷೇಧ ಮಾಡ್ತಾ ಬರ್ತೆ, ಪೌಷ್ಟಿಕ ಆಹಾರ ಕೊಡಬೇಕು, ಮದ್ಯಪಾನವನ್ನು ನಿಷೇಧ ಮಾಡಬೇಕು. ಇಟ್ಸ್ ಕಮ್ಸ್ ಅಂಡರ್ ದ ಗಾಂಧಿಯನ್ ಪ್ರಿನ್ಸಿಪಲ್. ಹಂಗಾರೆ 47ನೇ ವಿಧಿ ಎಲ್ಲಿ ಬರ್ತದೆ ಅಂದರೆ ಗಾಂಧಿಯನ್ ಪ್ರಿನ್ಸಿಪಲ್ ಬರ್ತದೆ. ಯಾಕೆ ಬರ್ತದೆ? ಪಾನ ನಿಷೇಧ. 48 ಹೈನುಗಾರಿಕೆ ಬರ್ತದೆ, ಕೃಷಿ ಬರ್ತದೆ, ಹಾಗೆ ಗುಡಿ ಕೈಗಾರಿಕೆಗಳು ಬರ್ತವೆ, ಅಲ್ಲಿ ಬರ್ತದೆ ಅಂದರೆ ಇಟ್ ಕಮ್ಸ್ ಅಂಡರ್ ದ 48 ಈಸ್ ಕಮ್ಸ್ ಅಂಡರ್ ದ ಗಾಂಧಿಯನ್ ಪ್ರಿನ್ಸಿಪಲ್. ಮಹಾತ್ಮ ಗಾಂಧೀಜಿಯವರು ಹೈನುಗಾರಿಕೆಗೆ ಆದ್ಯತೆ ಕೊಟ್ಟರು, ಗುಡಿ ಕೈಗಾರಿಕೆಗಳ ಆದ್ಯತೆ ಕೊಡ್ತಾ ಬಂದರು. ದೇಶದಲ್ಲಿ ಸ್ವಾವಲಂಬನೆ ಬರಬೇಕು ಅಂದರೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಅಂದರೆ, ಉದ್ಯೋಗಸ್ಥರಾಗಬೇಕು ಅಂತಂದರೆ ಔಪಚಾರಿಕ ಶಿಕ್ಷಣಕ್ಕಿಂತ ವೃತ್ತಿಪರ ಶಿಕ್ಷಣವನ್ನು ಕೊಡಿ, ಕೌಶಲ್ಯಗಳನ್ನು ಬೆಳೆಸಿ. ಗಾಂಧಿಯನ್ ಪ್ರಿನ್ಸಿಪಲ್ಸ್. ನನಗೆ ಯಾವ್ದು ಬರುತ್ತೆ ಅಂತ ನಾನು ಮಾತಾಡ್ತಾ ಇಲ್ಲ, ನೀವು ಮಾತಾಡಿರೋ ಅಪ್ರಸ್ತುತ ಆಗ್ತಾ ಬರ್ತದೆ. ನಾನು ಅಲ್ಲಿ ಬಂದಾಗ ಇದು ಯಾವ ತತ್ವ ಅಂತ ಹೇಳ್ತಾ ಬರ್ತೀನಿ, ಯಾಕೆ ತತ್ವಕ್ಕೆ ಬರ್ತದೆ ಅಂತೀನಿ. ನೀವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಈ 3 ತತ್ವಗಳನ್ನು ಕೂಡ. ಉದಾರವಾದಿ ಎಲ್ಲರಿಗೂ ಕೂಡ ಮುಕ್ತವಾದಂಥದ್ದು, ಈ ದೇಶದ ಜನ ಎಲ್ಲರಿಗೂ ಕೂಡ ಮುಕ್ತವಾದಂಥ ಒಂದು ತತ್ವಗಳು ಸರ್. ಒಂದು ಎಕ್ಸಾಂಪಲ್, ಲಿಬರಲೈಸೇಷನ್, ಲಿಬರಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ಸ್ ಅಂತ ಕರಿತಾ ಬರ್ತೀವಿ. ಲಿಬರಲ್ ಸರ್, ಲಿಬರಲ್ ಅಂದಾಗ ಹೇಳಿ ನೋಡೋಣ ಗರೆ ಯಾವುದು? ಒಂದೇ ಒಂದು ಎಕ್ಸಾಂಪಲ್ ಕೊಡಿ. ಆರ್ಟಿಕಲ್ ನಂಬರ್ 44 44ನೇ ವಿಧಿ ಸಮಾನ ನಾಗರಿಕ ಸಂಹಿತೆ ಸರ್. ಇಟ್ ಇಸ್ ಕಮ್ಸ್ ಅಂಡರ್ ದ ಲಿಬರಲೈಸೇಷನ್ಸ್. ಇದಾವುದೋ ಒಂದು ಕ್ಯಾಸ್ಟ್ಗಲ್ಲ, ಯಾರಿಗೋ ಒಬ್ರಿಗಲ್ಲ, ಇಡೀ ದೇಶಕ್ಕೆ ಅಪ್ಲಿಕಬಲ್ ಆಗುತ್ತೆ. ಲಿಬರಲ್, ನಾವೆಲ್ಲ ಒಂದೇ, ಸಮಾನ ನಾಗರಿಕ, ನನಗೂ ಅಪ್ಲೈ ಆಗಬೇಕು, ಎಲ್ರಿಗೂ ಅಪ್ಲೈ ಆಗಬೇಕು. ಸಮಾನ ನಾಗರಿಕ ಸಂಹಿತೆ. 45ನೇ ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇಟ್ ಕಮ್ಸ್ ಅಂಡರ್ ದ ಲಿಬರಲೈಸೇಷನ್ ಪ್ರಿನ್ಸಿಪಲ್. ಬರ್ತದೆ ಸರ್ 47. ಎಸ್ ಬರ್ತದೆ. 49 50 51 49 ಮಾನ್ಯುಮೆಂಟ್ಸನ್ನು ಸಂರಕ್ಷಣೆ ಮಾಡೋದು, ಸ್ಮಾರಕಗಳನ್ನು. ಸ್ನೇಹಿತರೆ, ನಾನು ಇನ್ನೂ ಈಗಲೂ ಯಾವ ವಿಧಿ ಅನ್ನೋದನ್ನು ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ, ಪ್ರಯೋಜನ ಆಗಲ್ಲ. ನಾನು ಸುಮ್ಮನೆ ವಿಧಿಗಳು ಹೇಳ್ಕೊಂಡೋಗಿ ಅದಕ್ಕೆ ಸಂಬಂಧಪಟ್ಟು ಮಾತಾಡ್ತಾ ಬಂದರೆ ಪ್ರಯೋಜನ ಆಗಲ್ಲ. ನಿಮಗೆ ಗೊತ್ತಿರಲಿ ಈ 3 ಯಾವಾಗ ಯಾವ್ದು ಬರುತ್ತೆ ಅನ್ನೋದನ್ನು ಕಂಡುಹಿಡ್ಕೋಬೇಕು ನೀವು ಸರ್. 50ನೇ ವಿಧಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸೋದು. 51 ಅಂತಾರಾಷ್ಟ್ರೀಯ ಮನೋಭಾವ ಹೊಂದೋದು. ಇಟ್ಸ್ ಎ ಲಿಬರಲೈಸೇಷನ್. ಏನು ಕೊಡ್ಬೋದು ಅಂತ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ರೆ ಈ 4 ಸಮಾಜವಾದಿ ಯಾವುದಲ್ಲ ಅಂತ ಕೊಡ್ಬೋದು. ನೀವು ಹುಡುಕಬೇಕಾದ್ದೇನು ಅಸಮಾನತೆಯನ್ನು ಹೋಗ್ಲಾಡಿಸೋದಿಲ್ಲ. ಸಮಾಜವಾದಿ ಎಲ್ರಿಗೂ ಅಪ್ಲೈ ಆಗೋದು, ಅನ್ವಯಿಕವಾಗುವಂಥದ್ದು, ಮುಕ್ತವಾದಂಥದ್ದು, ಎಲ್ಲರೂ ಅಳವಡಿಸ್ಕೋಬೇಕಾದಂಥದ್ದು, ಸ್ಮಾರಕಗಳನ್ನು ರಕ್ಷಣೆ ಮಾಡುವಂಥದ್ದು ನಿಮ್ಮ ಎಲ್ಲರ ಕರ್ತವ್ಯ. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಯಾರೋ ಒಂದು ವರ್ಗಕ್ಕಲ್ಲ, ಮೇಲೆತ್ತಕ್ಕಲ್ಲ, ಅದು ಅಸಮಾನತೆ ಹೋಗ್ಲಾಡ್ಸೋಕ್ಕಲ್ಲ, ದೇಶದ ಸಂಪತ್ತನ್ನು ಇದು ಮಾಡೋದಕ್ಕೆ, ಮಾನ್ಯುಮೆಂಟ್ಸನ್ನು ಕಾಪಾಡೋದಕ್ಕೆ. 45ನೇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಎಲ್ಲ ಹುಡುಗರಿಗೂ 14 ವರ್ಷದೊಳಗಡೆ ಮಕ್ಕಳಿಗೆ ಎಲ್ರಿಗೂ ಉಚಿತ ಕೊಡಿಂದರು. ಉಚಿತ ಕೊಡಿ ಅಂತಿದ್ದಂಗೆ ಅಲ್ಲಲ್ಲ ಏನು ಬಂತು? ಯೂನಿವರ್ಸಲೈಸೇಷನ್ ಅಂತಿದ್ದಂಗೆ ಲಿಬರಲೈಸೇಷನ್ ಆಗುತ್ತೆ. ಈಗ ನಿಮಗೆ ಅರ್ಥವಾಗ್ತಾ ಇದೆ ಯಾವ ವಿಧಿ ಯಾವುದಕ್ಕೆ ಬರುತ್ತೆ ಅಂತ. ಮುಂದೆ ವಿಧಿಗಳನ್ನು ಮಾಡ್ತಾ ಹೋಗ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಈ ವಿಧಿ ಇದಕ್ಕೆ ಅಪ್ಲೈ ಆಗುತ್ತೆ, ಇದಕ್ಕೆ ಅಪ್ಲೈ ಆಗಲ್ಲ ಅಂತ ಗೊತ್ತಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶವನ್ನು ಕೊಡಬೇಕು. ದಟ್ಸ್ ಕಮ್ಸ್ ಅಂಡರ್ ದ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್. ದುರ್ಬಲರಿಗೆ, ಅಬಲರಿಗೆ, ವೃದ್ಧರಿಗೆ ಸವಲತ್ತುಗಳು ಕೊಡಿ. ಇಟ್ಸ್ ಕಮ್ಸ್ ಅಂಡರ್ ದ ಸೋಷಿಯಲಿಸ್ಟಿಕ್. ಪಾನ ನಿಷೇಧ ಗಾಂಧಿಯನ್. ಅಂತಾರಾಷ್ಟ್ರೀಯ ಮನೋಭಾವ ಉದಾರವಾದಿ.
ಅಲ್ಲಿಗೆ ನಿಮಗೆ ಗೊತ್ತಾಯಿತು ರಾಜ್ಯ ನಿರ್ದೇಶಕತ್ವದಲ್ಲಿ 3 ತತ್ವಗಳಿವೆ. ಒಂದು ಸಮಾಜವಾದಿ, ಎರಡನೇದು ಬಂದಾಗ ಗಾಂಧಿ ತತ್ವ, ಹೀಗೆ ನಿಮಗೆ ಅರ್ಥ ಆಗ್ತಾ ಬಂತು. ಇವೆಲ್ಲ ಭಾಳ ಮುಖ್ಯವಾದವು. ನಾನಿನ್ನೂ ರಾಜ್ಯ ನಿರ್ದೇಶಕತ್ವಕ್ಕೆ ಹೋಗಿಲ್ಲ. 36ರಿಂದ 51 ಒಳಗಡೆ ಈ 3 ತತ್ವಗಳು ಅವೆ. ಕೆಲವಕ್ಕೆ ದೇ ಆರ್ ಕಮ್ಸ್ ಅಂಡರ್ ದ ಸಮ್ ಆಫ್ ದ ಆರ್ಟಿಕಲ್ಸ್ ಆರ್ ಕಮ್ಸ್ ಅಂಡರ್ ದ ಸೋಷಲಿಸ್ಟ್ ಪ್ರಿನ್ಸಿಪಲ್, ಸಮ್ ಆಫ್ ದೆಮ್ ಆರ್ ಕಮ್ಸ್ ಅಂಡರ್ ದ ಗಾಂಧಿಯನ್ ಪ್ರಿನ್ಸಿಪಲ್, ಸಮ್ ಆಫ್ ದೆಮ್ ಆರ್ ಕಮ್ಸ್ ಅಂಡರ್ ದ ಲಿಬರಲೈಸೇಷನ್ ಪ್ರಿನ್ಸಿಪಲ್ಸ್. ನೀವು ಕಂಡು ಹಿಡ್ಕೋಬೋದು. ಆಮೇಲೆ ಪಾಠ ಮಾಡ್ತೀನಿ, ಅದನ್ನು ಸುಮ್ಮನೆ ಗ್ಲಾನ್ಸ್ ಮಾಡಿದ್ದೀನಿ. ಪಾಠ ಮಾಡ್ಬೇಕಾದ್ರೆ ಇದು ಯಾಕೆ ಸಮಾಜವಾದಿನೇ ಬರುತ್ತೆ ಅಂತ ಹೇಳ್ತಾ ಬರ್ತೀನಿ. ನೀವು ಗುರುಸ್ಬೋದು. ಆಗಲ್ಲ, ಇದು ಸಮಾಜವಾದಿಗಾಗಲ್ಲ ಸರ್, ಇದು ಗಾಂಧಿಯನ್ ತತ್ವ ಆಗುತ್ತೆ. ಪಂಚಾಯತಿ ಸ್ಥಾಪನೆ ಮಾಡೋದನ್ನು ನಾನು ಇಲ್ಲಿ ಬರೀಬಾರ್ದು, ಇಲ್ಲೇ ಬರೀಬೇಕು. ಯಾಕೆ? ಮಹಾತ್ಮ ಗಾಂಧೀಜಿಯವರು 1919ರಲ್ಲಿ ಹೇಳಿದ್ರು ಗ್ರಾಮ ಸ್ವರಾಜ್ ಕಲ್ಪನೆಯನ್ನು. ಅವರು ಅನೇಕ ಲೇಖನಗಳನ್ನು ಬರೆದಿದ್ರೆ ಹಳ್ಳಿಗೆ ಆಡಳಿತ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾ ಬಂದರು. ಗಾಂಧಿಯನ್ ಪ್ರಿನ್ಸಿಪಲ್. ಮದ್ಯಪಾನ, ಧೂಮಪಾನ ನಿಷೇಧದ ಬಗ್ಗೆ ಮಾತಾಡ್ತಾ ಬರ್ತಾರೆ. ಮದ್ಯಪಾನ ನಿಷೇಧ ಅಂದಾಗ, ಪಾನ ನಿಷೇಧ ಅಂದಾಗ ಇಟ್ಸ್ ಕಮ್ಸ್ ಅಂಡರ್ ದ ಗಾಂಧಿಯನ್ ಪ್ರಿನ್ಸಿಪಲ್. ಯಾವ ಆರ್ಟಿಕಲಲ್ಲಿ ಬರ್ತದೋ ಅದು ಅಲ್ಲಿಗೆ ಬಂದುಬಿಡುತ್ತೆ. ನೀವು ಪತ್ತೆ ಹಚ್ಚೋದು ಆಮೇಲೆ ನೋಡ್ತಾ ಬರೋಣ. ಈಗ ಮೊದಲು ಮೇಜರಾಗಿ ಎಷ್ಟು ತತ್ವಗಳು ಅಂದರೆ 3 ತತ್ವಗಳು ಅಂತ ಗೊತ್ತಾಗ್ತಾ ಬಂತು. ಮುಂದೆ ಬರ್ತಾ ಇದ್ದೀನಿ. ಹೀಗೆ ನಾನು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ್ದೇನೆಂದರೆ, ನೇರವಾಗಿ ರಾಜ್ಯ ನಿರ್ದೇಶಕ ತತ್ವಕ್ಕೆ ಹೋಗಲ್ಲ. ಈ ರಾಜ್ಯ ನಿರ್ದೇಶಕ ತತ್ವ ಮತ್ತು ಮೂಲಭೂತ ಹಕ್ಕಿನ ನಡುವೆ, ರಾಜ್ಯ ನಿರ್ದೇಶಕ ತತ್ವ ಮತ್ತು ಮೂಲಭೂತ ಹಕ್ಕಿನ ನಡುವೆ ಸಂಬಂಧವನ್ನು ಕಲ್ಪಿಸೋಣ. ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸು ಮತ್ತು ಭಾಳ ಮುಖ್ಯವಾದಂಥದ್ದು ಫಂಡಮೆಂಟಲ್ ರೈಟ್ಸು, ಮೂಲಭೂತ ಹಕ್ಕಿಗಿರುವಂಥ ಸಂಬಂಧಗಳನ್ನು ನೋಡ್ತಾ ಬರೋಣ. ಹೇಗೆ ಅಂತ ಕೆಲವರು ಹೇಳ್ತಾರೆ. ಸುಪ್ರೀಂ ಕೋರ್ಟು ಅನೇಕ ಪ್ರಕರಣಗಳು ಹೇಳ್ತಾ ಬಂದಿದೆ, ಒಂದು ಇನ್ನೊಂದಕ್ಕೆ ಪೂರಕ. ಮೂಲಭೂತ ಹಕ್ಕು ಮತ್ತು ರಾಜ್ಯ ನಿರ್ದೇಶಕತ್ವ ಒಂದು ಇನ್ನೊಂದಕ್ಕೆ ಪೂರಕ, ಎರಡೂ ಕೂಡ ಭಾಳ ಮುಖ್ಯವಾದವೆ. ಅಲ್ಲಿಗೆ ರಾಜ್ಯ ನಿರ್ದೇಶಕತ್ವ ಮುಖ್ಯನೋ ಮೂಲಭೂತ ಹಕ್ಕು ಮುಖ್ಯನೋ ಅಂದಾಗ ಎರಡೂ ಮುಖ್ಯ ಅಂತ ಅನೇಕ ಪ್ರಕರಣಗಳಲ್ಲಿ ಹೇಳ್ತಾ ಬರುತ್ತೆ. ನಿಮಗೆ ಗೊತ್ತಿರಲಿ, ಈ ಮೂಲಭೂತ ಹಕ್ಕಿನ ಬಗ್ಗೆ ಪಾಲ್ಕಿವಾಲಾ ಶ್ರೇಷ್ಠ ನ್ಯಾಯವಾದಿ ಪಾಲ್ಕಿವಾಲಾ ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಪಾಲ್ಕಿವಾಲಾನವರು ರಾಜ್ಯ ನಿರ್ದೇಶಕ ತತ್ವಗಳ ಗುರಿಗಳು, ಒಂದು ಸರ್ಕಾರಕ್ಕೆ ಗುರಿಗಳಿದ್ದಂಗೆ, ಗುರಿಗಳು ಸರ್ಕಾರ ಹಾಕ್ಕೊಂಡಂಥ ಗುರಿಗಳೇ ರಾಜ್ಯ ನಿರ್ದೇಶಕ ತತ್ವಗಳು. ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ದ ಗೋಲ್ಸ್. ನಿರ್ದೇಶಕ ತತ್ವಗಳು ಗೋಲ್ಸ್ಗಳಿವು. ಹಂಗಾರೆ ಒಂದು ಸರ್ಕಾರಕ್ಕಿರುವಂಥ ಗೋಲ್ಸ್ಗಳಿವು. ಇದನ್ನು ಅಚೀವ್ ಮಾಡೋಕ್ಕಿರುವ ಮಾರ್ಗವೇ ಫಂಡಮೆಂಟಲ್ ರೈಟ್ಸ್. ಯಾವ ಮಾರ್ಗದ ಮೂಲಕ ಅಚೀವ್ ಮಾಡಬೇಕು? ಫಂಡಮೆಂಟಲ್ ರೈಟ್ಸ್ ಮೂಲಕ. ಅಲ್ಲಿಗೆ ಮೂಲಭೂತ ಹಕ್ಕುಗಳು ಮಾರ್ಗಗಳು. ಗುರಿಗಳು ಯಾವುದು ಅಂದರೆ, ಹಾಗಾದ್ರೆ ಈ ಗುರಿಯನ್ನು ಅಚೀವ್ ಮಾಡಬೇಕು ಅಂದರೆ, ಒಂದು ಸರ್ಕಾರ ಗುರಿಯನ್ನು ಅಚೀವ್ ಮಾಡಬೇಕು ಅಂದರೆ, ಒಂದು ಸರ್ಕಾರ ಆಗ ಅದು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಮೂಲಭೂತ ಹಕ್ಕುಗಳನ್ನು ಇಟ್ಕೊಳ್ಬೇಕು. ಮೂಲಭೂತ ಹಕ್ಕುಗಳು ಮಾರ್ಗಗಳು, ರಾಜ್ಯ ನಿರ್ದೇಶಕ ತತ್ವಗಳು ಗುರಿಗಳು. ಈ ಗುರಿಯನ್ನು ಸಾಧಿಸಬೇಕಾದ್ರೆ ಅಲ್ಲಿಗೆ ಅರ್ಥ ನಮಗೆ ಗೊತ್ತಾಗ್ತಾ ಇದೆ, ಇವೆರಡೂ ಕೂಡ ಮುಖ್ಯನೇ. ಗೊತ್ತಾಗಲಿ ಮುಂದಕ್ಕೆ ಇವೆರಡರ ನಡುವಿನ ವ್ಯತ್ಯಾಸ ಏನಿದೆ, ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ, ಈಗ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದನ್ನು UPSCನಲ್ಲಿ ಕೂಡ ಕೇಳ್ತಾ ಬಂದಿದ್ದಾರೆ. ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾ ಬರ್ತಾರೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಡೈರೆಕ್ಟಾಗಿ ಅದು ಕೇಳಲ್ಲ. ಈಗ ಅದಕ್ಕಿಂತ ಇದು ಹೇಗೆ ಭಿನ್ನ, ಯಾವ ವಂಶದಲ್ಲಿ ಭಿನ್ನ ಅಂತ ಕೇಳ್ತಾ ಬರ್ತಾರೆ. ಎರಡನೇ ಕಡೆ ಬರ್ತಿದ್ದೀನಿ, ಮೂಲಭೂತ ಹಕ್ಕಿಗೆ ಬರ್ತಾ ಇದ್ದೀನಿ. ಈ ಕಡೆ ಮೂಲಭೂತ ಹಕ್ಕುಗಳು, ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಫಂಡಮೆಂಟಲ್ ರೈಟ್ಸ್. ಯಾವ ವಂಶದಲ್ಲಿ ಭಿನ್ನವಾಗುತ್ತೆ ಬರ್ತಿದ್ದೀನಿ. ಭಾಗ 4ರಲ್ಲಿ ಬರ್ತದೆ. ಭಾಗ 4ರಲ್ಲಿ ಎಲ್ಲಿಂದ ಮಾಡ್ಕೊಂಡಿದ್ದೀವಿ? ಭಾಗ 4ರಲ್ಲಿ ಬಂತು. ಇದು ಭಾಗ 3ರಲ್ಲಿ ಬರ್ತದೆ. ಭಾಗ 3 ಫಂಡಮೆಂಟಲ್ ರೈಟ್ಸ್ ಆರ್ ಇನ್ ಪಾರ್ಟ್ 3ನಲ್ಲಿದೆ. ಗೊತ್ತಿರಲಿ ನಿಮಗೆ. ಇಂಥ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಎಲ್ಲಿಂದ ಪಡ್ಕೊಂಡಿದ್ದೀವಿ? ಐರಿಷಿಂದ ಪಡ್ಕೊಂಡಿದ್ದೀವಿ. ವಿಧಿಗೆ ಬಂದ್ಬಿಡೋಣ. 36ನೇ ವಿಧಿಯಿಂದ 51ನೇ ವಿಧಿವರೆಗೆ ಬರುತ್ತೆ. 51ನೇ ವಿಧಿ ಇದು ಬಂದಾಗ ಮತ್ತೆ ಇವು 12ನೇ ವಿಧಿಯಿಂದ 35ನೇ ವಿಧಿವರೆಗೆ ವ್ಯಾಪಿಸಿದೆ. ಆರ್ಟಿಕಲ್ ನಂಬರ್ 12 to 35, 36ರಿಂದ 51. ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ್ದು, ಇದನ್ನು ಐರಿಷ್ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ. ಐರಿಷ್ ಸಂವಿಧಾನದಿಂದ ಕಾನ್ಸ್ಟಿಟ್ಯೂಷನಲ್ಲಿ
ಡೈರೆಕ್ಟ್ ಪ್ರಿನ್ಸಿಪಲ್ಸು ಐರಿಷ್ ಸಂವಿಧಾನದಿಂದ. ನಿಮಗೆ ಗೊತ್ತಿರಲಿ, ನಾವು ಐರಿಷಿಂದ ಪಡ್ಕೊಂಡ್ರೆ ನಮ್ಮ ಹತ್ರ ಇರೋದನ್ನು ಕೂಡ ಕೆಲವರು ಪಡ್ಕೊಂಡಿದ್ದಾರೆ. ಯಾವುದದು? ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನೀಗ. ನೇಪಾಳದಲ್ಲಿ ಕೂಡ ನೇಪಾಳ ಸಂವಿಧಾನ, ನಾವು ಇವತ್ತು ಕೂಡ ಅದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾಣ್ಬೋದು. ಇತ್ತೀಚೆಗೆ ಬರ್ತಾ ಇರುವಂಥ ಎಲ್ಲ ಕಾನ್ಸ್ಟಿಟ್ಯೂಷನ್ಸು ಕೂಡ ಭಾರತದ ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡ್ತಾರೆ. ಸರ್, ನೇಪಾಳ ಕಾನ್ಸ್ಟಿಟ್ಯೂಷನ್ ಇದೆಯಾ? 2007ರಾಗಿತ್ತು ಕಾನ್ಸ್ಟಿಟ್ಯೂಷನು. ಅದನ್ನು ತೆಗೆದುಬಿಟ್ಟು ರಿಪೀಟ್ ಮಾಡಿ 2015 ಮತ್ತೆ ಬರೆದು 2016ರಿಂದ ಜಾರಿ ಬಂದಿದೆ. 2016ರಲ್ಲಿ ಜಾರಿ ಬಂದಿರುವಂಥ, ಹೊಸದಾಗಿ ಜಾರಿ ಬಂದಿರುವಂಥ ನೇಪಾಳ ಸಂವಿಧಾನದಾಗೆ ರಾಜ್ಯ ನಿರ್ದೇಶಕ ತತ್ವಗಳಿವೆ. 35 ಭಾಗಗಳನ್ನು ಹೊಂದಿದೆ. ಆ ಭಾಗದಲ್ಲಿ ನಾಲ್ಕನೇ ಭಾಗದಲ್ಲಿ ನೇಪಾಳದಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಆಗುವೆ ರಾಜ್ಯ ನಿರ್ದೇಶಕ ತತ್ವ. ಹಂಗಾರೆ ಇತ್ತೀಚೆಗೆ ಬರ್ತಾ ಇರುವಂಥ ಸಂವಿಧಾನಗಳಲ್ಲೂ ಕೂಡ ರಾಜ್ಯ ನಿರ್ದೇಶಕ ತತ್ವ ನಮ್ಮಿಂದ ಪ್ರೇರಿತರಾಗಿ ಅವ್ರು ಮಾಡಿದ್ದಾರೆ. ನಾವು ಯಾರಿಂದ ಪ್ರೇರಿತರಾಗಿ ಮಾಡಿದ್ದೀವಿ? ಐರಿಷಿಂದ. ನೇಪಾಳದಲ್ಲೂ ಇದೆ, ನೇಪಾಳದಲ್ಲೂ ಪ್ರಿಯಾಂಬಲ್ ಇದೆ. ಅಲ್ಲಿಗೆ ಇತ್ತೀಚೆಗೆ ಬರ್ತಾ ಇರೋ ಎಲ್ಲ ಕಾನ್ಸ್ಟಿಟ್ಯೂಷನ್ಸುವೆ ನಮ್ಮನ್ನು ಮಾಡಲ್ಲಾಗಿ ಇಟ್ಕೊಂಡವ್ರೆ. ಉತ್ತಮ ಸಂವಿಧಾನ ಹೊರಹೊಮ್ಮಿದೆ ನಮಗೆ. ಈಗ ಬರ್ತಾ ಇದ್ದೀನಿ ಇಲ್ಲಿ ಮೂಲಭೂತ ಹಕ್ಕಿ ಬಂದಾಗ, ಇದು ಅಮೆರಿಕಾದ ಬಿಲ್ಸ್ ಆಫ್ ರೈಟ್ಸಿಂದ ಬಂದಿದೆ. ಅಮೆರಿಕಾದ ಸಂವಿಧಾನದಿಂದ. ಅಮೆರಿಕಾದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಅಮೆರಿಕಾ. ಸಣ್ಣದಾಗಿ ಹೋಲಿಕೆ ಮಾಡ್ತಾ ಇದ್ದೀನಿ, ಒಂದು ಇನ್ನೊಂದಕ್ಕಿಂತ ಹೇಗೆ ಭಿನ್ನ ಅಂತೇಳಿ. ಅತ್ಯಂತ ಮುಖ್ಯವಾದಂಥ ಅಂಶ ಏನಂದರೆ, ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ನ್ಯಾಯದ ರಕ್ಷಣೆ ಇಲ್ಲ. ನಾನ್ ಜಸ್ಟಿಸಬಲ್ ಅಂತ ಕರಿತಾ ಬರ್ತೀವಿ. ಜಸ್ಟಿಸಬಲ್, ನ್ಯಾಯಾಲಯದಿಂದ ರಕ್ಷಣೆ ಇದೆ. ನ್ಯಾಯ ರಕ್ಷಿತವಾದವು. ಹೆಂಗೆ ರಕ್ಷಿತ ಅಂದರೆ, ಆರ್ಟಿಕಲ್ ನಂಬರ್ 32ನಲ್ಲಿ ಇಸ್ ಪ್ರೊಟೆಕ್ಟೆಡ್ ಬೈ ದ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟು ಆರ್ಟಿಕಲ್ ನಂಬರ್ 139ನಲ್ಲಿ 139 ವಿಧಿ ಪ್ರಕಾರ ಹೈಕೋರ್ಟ್ಗಳು ಆರ್ಟಿಕಲ್ ನಂಬರ್ 226 ಪ್ರಕಾರ ಆರ್ಟಿಕಲ್ ನಂಬರ್ 226 ಪ್ರೊಟೆಕ್ಟ್ ಮಾಡ್ತದೆ. ನಿಮಗೆ ಗೊತ್ತಿರಲಿ, ನ್ಯಾಯದಿಂದ ರಕ್ಷಿತ. ಆರ್ಟಿಕಲ್ ನಂಬರ್ 32ನಲ್ಲಿ ಕಾನ್ಸ್ಟಿಟ್ಯೂಷನ್ ರಿಟ್ಸ್ಗಳಿಗೆ ಅವಕಾಶ ಇದೆ. 32ನೇದು ರಿಟ್ಗಳ ಮೂಲಕ ನಾವೇನು ಮಾಡ್ಬೋದು? ರಕ್ಷಣೆ ಮಾಡ್ಬೋದು. ನ್ಯಾಯಾಲಯದಿಂದ ರಕ್ಷಣೆ ಇಲ್ಲ. ಬಹಳ ಗಂಭೀರವಾಗಿ ಗಮನಿಸಬೇಕಾದಂಥದ್ದು. ಇವುಗಳು ಬದಲಾವಣೆ ಮಾಡ್ಬೋದು, ಇವುಗಳ ಮೇಲೆ ಕಾನೂನು ಮಾಡ್ಬೋದು. ಅಲ್ಲಿಗೆ ಸಕಾರಾತ್ಮಕವಾಗಿ ಸರ್ಕಾರಗಳು ಇವುಗಳ ಮೇಲೆ ಕಾನೂನು ಮಾಡ್ಬೋದು. ಆದರೆ ಇವುಗಳ ಮೇಲೆ ಕೆಲವುಗಳ ಮೇಲೆ ಕಾನೂನು ಮಾಡಿದಂಗೆ ನಿಷೇಧಾತ್ಮಕವಾದಂಥವಿವೋ. ಒಂದು ಸ್ಥಾಪಿತ ಸರ್ಕಾರ ಮೂಲಭೂತ ಹಕ್ಕುಗಳ ಮೇಲೆ ಕಾನೂನು ಮಾಡೋಕ್ಕಾಗಲ್ಲ, ಕಸ್ದುಕೊಳ್ಳುವ ಕಾನೂನು ಮಾಡೋಕ್ಕಾಗಲ್ಲ. ಇವನ್ನು ಸಣ್ಣ ಪುಟ್ಟ ಮಾರ್ಪಾಟುಗಳನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾನೂನು ಮಾಡ್ಬೋದು. ಇದಕ್ಕೆ ಕಾನೂನು ಮಾಡೋಕ್ಕಾಗಲ್ಲ. 13ನೇ ವಿಧಿನಲ್ಲಿ ಹೇಳವ್ರೆ, ಮುರಿಯುವಂಥ ಕಾನೂನು ಮಾಡಬೇಡಿ, ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವ ಕಾನೂನು ಮಾಡಬಾರ್ದು. ಅಲ್ಲಿಗೆ ರಾಜ್ಯ ನಿರ್ದೇಶಕ ತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾನೂನುಗಳನ್ನು ಸಕಾರಾತ್ಮಕವಾಗಿದೆ, ಪಾಸಿಟಿವ್. ಇವಕ್ಕೆ ಯಾವುದೇ ಕಾರಣಕ್ಕೂ ಒಂದು ಸ್ಥಾಪಿತ ಸರ್ಕಾರ ಕಾನೂನು ಮಾಡೋಕ್ಕಾಗಲ್ಲ, ಕಾನೂನು ಮಾಡಿದ್ರೆ ಊರ್ಜಿತವಾಗಲ್ಲ. ಜೀವಿಸುವ ಹಕ್ಕಿದೆ, ಕಸ್ಕೊಳಕ್ಕಾಗಲ್ಲ, ಅದಕ್ಕೆ ಮೇಲೆ ಕಾನೂನು ಮಾಡೋಕ್ಕಾಗಲ್ಲ. ಅವರು ಮೂಲ ರಚನೆಗೆ ಧಕ್ಕೆ ಬಂದುಬಿಡ್ತದೆ. ಅವರು ಗೊತ್ತಿಲ್ಲ ನಿಮಗೆ, ಈ ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕಿಗಿಂತ ಶ್ರೇಷ್ಠ ಅಲ್ಲ ಸರ್. ಹಾಗಾದರೆ ಇವಕ್ಕಿಂತ ಇವು ಕಡಿಮೆ, ಅದರ ವ್ಯಾಪ್ತಿ ಅಥವಾ ಮಹತ್ವ ಕಡಿಮೆ. ಯಾರಿಗೂ ಹೋಲಿಕೆ ಮಾಡ್ತಾ ಇದ್ದೀನಿ? ಮಹತ್ವ ಕಡಿಮೆ, ಇದ್ರ ಮಹತ್ವ ಹೆಚ್ಚು. ಈಗ ಮಹತ್ವ ಹೆಚ್ಚು, ಇದನ್ನು ನಾನು ಮುಂದುವರಿಸಬೇಕಾಗಿದೆ. ನನಗೆ ಮಹತ್ವ ಕಡಿಮೆ ಯಾರಿಗೂ ಹೋಲಿಕೆ ಮಾಡಿಕೊಂಡಾಗ? ಮೂಲಭೂತ ಹಕ್ಕಿಗೆ ಹೋಲಿಕೆ ಮಾಡಿಕೊಂಡಾಗ ಮಹತ್ವ ಕಡಿಮೆ. ಇದರ ಮಹತ್ವ ಹೆಚ್ಚು ಯಾರಿಗೂ ಹೋಲಿಕೆ ಮಾಡಿಕೊಂಡಾಗ ವೆನ್ ಕಂಪೇರ್ ಟು ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಗೊತ್ತಿರಲಿ ನಿಮಗೆ, ಇವುಗಳು ವೈಯಕ್ತಿಕವಾದರೆ, ಇದು ವೈಯಕ್ತಿಕವಾದಂಥ ಹಕ್ಕುಗಳನ್ನು ನೀಡ್ತಾ ಬಂದರೆ, ವೈಯಕ್ತಿಕವಾದಂಥ ಹಕ್ಕುಗಳನ್ನು ನೀಡಿದ್ರೆ, ಇಂಡಿವಿಜುವಲ್ ರೈಟ್ಸನ್ನು ಕೊಟ್ಟರೆ, ಇವು ಸಾರ್ವತ್ರಿಕವಾದಂಥ ಅಥವಾ ಅಭಿವೃದ್ಧಿ ಪರವಾದಂಥ ಅಂಶಗಳನ್ನು ಕೊಡ್ತವೆ. ಹಂಗಾರೆ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮೂಲಭೂತ ಹಕ್ಕು ಬೇಕು ಮತ್ತು ರಾಜ್ಯ ನಿರ್ದೇಶಕತ್ವ ಬೇಕು. ರಾಜ್ಯ ನಿರ್ದೇಶಕ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ಶೋಷಣೆಯಿಂದ ತಪ್ಪಿಸಬೇಕು ಅಂದರೆ ವೈಯಕ್ತಿಕ ಹಕ್ಕುಗಳಿವೆಲ್ಲ, ದರ್ ಇಂಡಿವಿಜುವಲ್ ರೈಟ್ಸ್.
ನನ್ನನ್ನು ನಾನು ಶೋಷಣೆಯಿಂದ ನಾನು ತಪ್ಪಿಸ್ಕೋಬೇಕು ಅಂದರೆ ನನಗೆ ಫಂಡಮೆಂಟಲ್ ರೈಟ್ಸ್ ಬೇಕು. ನನ್ನ ರಾಷ್ಟ್ರ ಅಭಿವೃದ್ಧಿ ಆಗಬೇಕು ಅಂದರೆ, ಅಭಿವೃದ್ಧಿ ಪಥದ ತಗೋಬೇಕು ಅಂದರೆ, ಸಮಾಜ ಕಲ್ಯಾಣದ ಹೋಗಬೇಕು ಅಂದರೆ, ಜನಸಾಮಾನ್ಯರ ಅಭಿವೃದ್ಧಿ ತಗೋಬೇಕು ಅಂದರೆ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೀವು ಗಮನಿಸಲೇಬೇಕಾದ ಮತ್ತೊಂದು ಅಂಶ ಇದೆ. ಇವು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳನ್ನು ಒಳಗೊಂಡಿದೆ. ಈ ನ್ಯಾಯಗಳನ್ನು ಹೊಂದಿರುವಂಥ ಅಂಶಗಳನ್ನು ಹೊಂದಿದೆ. ದೇ ಆರ್ ಪ್ರೊವೈಡ್ ದ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಬಟ್ ಇಟ್ಸ್ ಪ್ಯೂರ್ಲಿ ಪ್ರೊವೈಡ್ ದ ಪೊಲಿಟಿಕಲ್ ಜಸ್ಟಿಸ್. ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯ ಅಂದರೆ ನನಗೆ ಸಮಾಜಕ್ಕೆ ಹೆಂಗೆ ಬದುಕಬೇಕು ನೋಡ್ಕೊಡ್ತದೆ ಅಷ್ಟೇ. ನನ್ನ ಆರ್ಥಿಕ ಮಟ್ಟವನ್ನು ಹೆಚ್ಚು ಮಾಡಬೇಕು ಅಂದರೆ ಇದು ಅನೇಕ ಯೋಜನೆಗಳು, ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರಿಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ವೃದ್ಧಿ ಮಾಡುತ್ತೆ. ಈಗ ನಿಮಗೆ ಈ ಟೇಬಲ್ ನೋಡ್ಕೊಂಬಿಟ್ರೆ ಯಾವ್ದು ಕ್ವಶನ್ಸ್ ಬೇಕಾದ್ರು ವಿಚ್ ಈಸ್ ಜಸ್ಟಿಫೈಯಬಲ್ ಅಂದರೆ ಇಟ್ಸ್ ಜಸ್ಟಿಫೈಬಲ್, ಯಾವುದು ನಾನ್ ಜಸ್ಟಿಫೈಬಲ್. ಇದು ಯಾಕೆ ನ್ಯಾಯಾಲಯದಿಂದ ಇದಕ್ಕೆ ರಿಟ್ ತರೋಕ್ಕಾಗಲ್ಲ. ಮುಂದುವರಿಸ್ತಾ ಬರ್ತಾ ಇದ್ದೀನಿ. ಇವರಲ್ಲಿ ಬಂದಾಗ ಈ ರಾಜ್ಯ ನಿರ್ದೇಶಕ ಇದು ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ ಈಗ ಅಂತ ಹೇಳ್ತಾ ಬಂದೆ. ಹೇಗೆ? ಹೀಗೆ ಪ್ರಶ್ನೆ ಬರ್ತಾ ಇದ್ದೀನಿ. ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳಿಗಿನ್ನ ಹೆಚ್ಚು ಮಹತ್ವಪೂರ್ಣವಾದವು ಹೇಗೆ? ಕಾಲಕ್ರಮದ ಬಂದುಬಿಡ್ತೀನಿ. ಮೊದಲು ಆರಂಭದಾಗೆ 25ನೇ ತಿದ್ದುಪಡಿನಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 25, ಇನ್ನು 1971 72ಕ್ಕೆ ಜಾರಿ ಬರ್ತದೆ. ನೀವು ಬುಕ್ ನೋಡ್ರೆ 72 ಏಪ್ರಿಲ್ ಬಂದಿದ್ದೆ, ಜಾರಿ ಬಂದಿದೆ 72ಕ್ಕೆ. 71ರ ಅಮೆಂಡ್ಮೆಂಟ್ ಇದು. 71ರ ಅಮೆಂಡ್ಮೆಂಟಾಗಿ ಹೇಳ್ತು ರಾಜ್ಯ ನಿರ್ದೇಶಕ ತತ್ವಗಳು ಶ್ರೇಷ್ಠ ಅನ್ನೋದು ಎತ್ತಿಳಿತು. ಅಲ್ಲಿಗೆ 25ನೇ ಅಮೆಂಡ್ಮೆಂಟಾಗಿ ಯಾರು ಶ್ರೇಷ್ಠ? ರಾಜ್ಯ ನಿರ್ದೇಶಕ ಸರ್ವಶ್ರೇಷ್ಠ. ಮತ್ತೆ ಬರ್ತಿದ್ದೀನಿ 42ನೇ ತಿದ್ದುಪಡಿನಲ್ಲಿ 1976 ದೇ ಆರ್ ಗಿವನ್ ದ ಮೋರ್ ಪ್ರಿಯಾರಿಟಿ ಟು ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ದೇಶದ ಅಭಿವೃದ್ಧಿ ಆಗಬೇಕು, ಡೈರೆಕ್ಟ್ ಪ್ರಿನ್ಸಿಪಲ್ ಬೇಕು. ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಿಗೇ ಹೆಚ್ಚಿನ ಆದ್ಯತೆ ಕೊಡ್ತು, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಮಹತ್ವ ಕೊಡ್ತು. ಇವೆರಡರಲ್ಲೂ ಕೂಡ ಹೆಚ್ಚಿನ ಮಹತ್ವ ಯಾರಿಗೆ ಸಿಕ್ಕಿದೆ ಅಂದರೆ 1971 ಮಾಡಿದಂಥ 25ನೇ ಅಮೆಂಡ್ಮೆಂಟಾಗಿ ಹೇಳ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸ್ಬೇಕಾದ್ರೆ ಮೂಲಭೂತ ಹಕ್ಕಿಗೆ ಏನಾದರೂ ತೊಡಕು ಬಂದರೆ ಅದನ್ನು ಪ್ರಶ್ನಿಸೋಂಗಿಲ್ಲ. ಅಲ್ಲಿಗೆ ಮೂಲಭೂತ ಹಕ್ಕಿಗೆ ಏನಾದರೂ ಕೂಡ ಧಕ್ಕೆ ಆದರೂ ಕೂಡ ಶುಡ್ ಇಂಪ್ಲಿಮೆಂಟ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಹಂಗಾರೆ ಈ ರಾಜ್ಯ ನಿರ್ದೇಶಕ ತತ್ವವನ್ನು ಜಾರಿ ಮಾಡೋ ಟೈಮಲ್ಲಿ ಮೂಲಭೂತ ಹಕ್ಕಿಗೆ ಏನಾರ ಧಕ್ಕೆ ಬಂದರೆ ಅದನ್ನು ಪ್ರಶ್ನಿಸೋಂಗಿಲ್ಲ ಅಂದರೆ ಯಾರಿಗೆ ಡಾಮಿನೆನ್ಸಿ ಸಿಕ್ತು ಅಂದರೆ ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ. ಒಂದು ಕಾರ್ಯಕ್ರಮವನ್ನು ಜಾರಿಗೊಳ್ಳೋ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದರೆ ಅದನ್ನು ಹೋಗಿ ಪ್ರಶ್ನಿಸೋಂಗಿಲ್ಲ. ಅಲ್ಲಿಗೆ ಹೆಚ್ಚಿನ ಮಹತ್ವ ಯಾರಿಗೆ ಸಿಕ್ತಂದರೆ ರಾಜ್ಯ ನಿರ್ದೇಶಕ ತತ್ವ. ಅಲ್ಲಿಗೆ ಅರ್ಥ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂತೆ ಕೆಲವು ಟೈಮಲ್ಲಿ ಅಡಚಣೆನೂ ಉಂಟಾಗ್ಬೋದು. ಅಟ್ ದ ಟೈಮ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ದ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕೆಲವು ಟೈಮಲ್ಲಿ ಮೂಲಭೂತ ಹಕ್ಕನ್ನು ಸ್ವಲ್ಪ ಬದಿಗೆ ತಳ್ಳಬಹುದು. ಅಲ್ಲಿಗೀಗ ನಮಗೆ ಮೇಲ್ನೋಟು ಕಂಡುಬರ್ತಾ ಇದೆ ಇವರು ಡಾಮಿನೆಂಟ್. 1980 ಅಲ್ಲಿಗೆ 42ನೇ ಅಮೆಂಡ್ಮೆಂಟ್ಗೆ ಅದಕ್ಕೆ ಆದ್ಯತೆ ಕೊಡ್ತು ರಾಜ್ಯ ನಿರ್ದೇಶಕ ತತ್ವಕ್ಕೆ. ಅಲ್ಲಿಗೆ ಇಂದಿರಾ ಗಾಂಧಿ ಅವರು ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟರು. ಗೊತ್ತಿರಲಿ 20 ಅಂಶದ ಕಾರ್ಯಕ್ರಮವನ್ನು ಕೈಗೊಂಡರು. 20 ಅಂಶದ ಕಾರ್ಯಕ್ರಮಗಳು, ಪಂಚವಾರ್ಷಿಕ ಯೋಜನೆಗಳೆಲ್ಲ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಬರ್ತವೆ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಹೆಚ್ಚಿಸೋದಕ್ಕೆ ಅವು ಕೈಗೊಂಡ ಕಾರ್ಯಕ್ರಮಗಳವೆಲ್ಲ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಆದ್ಯತೆಯೇ ಯಾವುದಕ್ಕೆ ಅಂದರೆ ರಾಜ್ಯ ಶೀಸ್ ನೆಗ್ಲೆಕ್ಟೆಡ್ ದ ಫಂಡಮೆಂಟಲ್ ರೈಟ್ಸ್. 42ನೇ ತಿದ್ದುಪಡಿನಲ್ಲೂ ಹೇಳ್ತಾ ಬರ್ತಾರೆ ದಿ ಗಿವ್ ದ ಪ್ರಿಯಾರಿಟಿ ಟು ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. 1980ರಲ್ಲಿ ಇನ್ನು 1980 ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸಲ್ಲಿ
ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೇಸು ಮಿನರ್ವಾ ಮಿಲ್ ಕೇಸು, ಮಿನರ್ವಾ ಮಿಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಬರ್ತು. ಚಂದ್ರಚೂಡಾರ್ ಅವರು ಚೀಫ್ ಜಸ್ಟಿಸು, ಅವ್ರು ಹೇಳ್ತಾರೆ ರಾಜ್ಯ ನಿರ್ದೇಶಕ ತತ್ವಗಳಿಗಿಂತ ಮೂಲಭೂತ ಹಕ್ಕುಗಳು ಹೆಚ್ಚು ಮಹತ್ವಪೂರ್ಣವಾದವು, ಅವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮೊಟಕುಗೊಳಿಸಬಾರದು. ನೀವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸೋ ನೆಪದಲ್ಲಿ ಮೂಲಭೂತ ಹಕ್ಕಿಗೆ ಧಕ್ಕೆ ತರಬಾರ್ದು. ಈಗ ರಾಜ್ಯ ನಿರ್ದೇಶಕ ತತ್ವಗಳಿಗಿಂತ ಮೂಲಭೂತ ಹಕ್ಕುಗಳು ಹೆಚ್ಚಿನ ಮಹತ್ವ ಪಡ್ಕೊಂಡು ಅಲ್ಲಿಗೆ ಈಗಲೂ ಕೂಡ ಪ್ರಸ್ತುತವಾಗಿ ಯಾವುದು ಅತ್ಯಂತ ಹೆಚ್ಚು ಮಹತ್ವಪೂರ್ಣವಾದವು ಅಂದರೆ, ಹಾಗಾದರೆ ಕೆಲವು ಕಾಂಟೆಕ್ಸನ್ನು ನೋಡ್ತಾ ಬಂದಾಗ ರಾಜ್ಯ ನಿರ್ದೇಶಕ ತತ್ವಗಳು ಅವೆಲ್ಲಕ್ಕೆ ಹೋಲಿಕೆ ಮಾಡಿಕೊಂಡಾಗ ಯಾವುದಕ್ಕೆ ನಾವು ಮೊದಲು ಆದ್ಯತೆ ಕೊಡಬೇಕು ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೂಲಭೂತ ಹಕ್ಕಿಗೆ ಧಕ್ಕೆ ಬರಬಾರ್ದು. ಧಕ್ಕೆ ಬರ್ತದೆ ಅಂದಾಗ ಅಂಥದ್ದನ್ನು ಜಾರಿ ಮಾಡೋಕ್ಕೆ ಬಿಡಲ್ಲ. ಯಾಕೆಂದರೆ ಆಲ್ರೆಡಿ ಮಿನರ್ವಾ ಮಿಲ್ ಕೇಸಲ್ಲಿ ಹೇಳಿದೆ, ಮೊದಲ ತಿದ್ದುಪಡಿನಲ್ಲಿ ಏನು ಮಾಡಿತ್ತು, ಇದರಲ್ಲಿ ಅದೇ ಸರ್ವಶ್ರೇಷ್ಠ ಅಂತ ಹೇಳಿತ್ತು. ಯಾವುದು ಸರ್ವಶ್ರೇಷ್ಠ? ಸ್ವಲ್ಪ ಟೈಮ್ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದರೂ ಕೂಡ ಶುಡ್ ಇಂಪ್ಲಿಮೆಂಟ್ ದೇಶದ ಒಳಿತಿಗಾಗಿ, ದೇಶದ ಅಭಿವೃದ್ಧಿಗಾಗಿ, ಸಮಾಜವಾದಿ ತತ್ವವನ್ನು ಜಾರಿ ಮಾಡೋದಕ್ಕಾಗಿ ನಿಮ್ಮ ಮೂಲಭೂತ ಹಕ್ಕನ್ನೇ ಬೇಕಾದ್ರೆ ಧಕ್ಕೆ ಉಂಟಾದರೂ ಕೂಡ ಪ್ರಶ್ನಿಸಬೇಡಿ ಅಂತ ಹೇಳಿತ್ತು. ಈಗ ಹೇಳ್ತಾ ಬಂತು, ನಿಮ್ಮ ರಾಜ್ಯ ನಿರ್ದೇಶಕ ತತ್ವವನ್ನು ಜಾರಿ ಮಾಡೋ ನೆಪದಲ್ಲಿ ನೀವು ಮೂಲಭೂತ ಹಕ್ಕಿಗೆ ಕಡಿವಾಣ ಹಾಕಬೇಡಿ. ಅಲ್ಲಿಗೀಗ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅತ್ಯಂತ ಮುಖ್ಯವಾದವು ಅಂತ ಹೇಳ್ತಾ ಬಂದರು. ಇಂಥ ಅನಲಿಟಿಕಲ್ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಇದ್ದಾನೆ ಇವತ್ತು. ಕ್ವಶನ್ ತೆಗೆಯೋದು ಹೆಂಗೆ ಅಂದರೆ, ಈ ಕೆಳಗಿನ ಯಾವ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ಹೆಚ್ಚು ಮಹತ್ವಪೂರ್ಣವಾದವು ಎಂದು ತೀರ್ಪು ನೀಡಿದೆ? ವೈ.ವಿ. ಚಂದ್ರಚೂಡಾರ್ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ನ ಸಿ.ಜೆ ಆದಂಥ ಚಂದ್ರಚೂಡಾರ್ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ನ ಪೀಠ ಮಿನರ್ವಾ ಮಿಲ್ ಕೇಸಾಗ ಹೇಳುತ್ತೆ, ತುಂಬ ಮುಖ್ಯವಾದವು. ಫಂಡಮೆಂಟಲ್ ರೈಟ್ಸ್ ಆರ್ ಮೋರ್ ಪ್ರೀಷಿಯಸ್ ದ್ಯಾನ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಮುಂದೆ ಬರ್ತಾಯಿದ್ದೀನಿ. ಇಷ್ಟೆಲ್ಲ ನೋಡಿಕೊಂಡ್ರೆ ನೀವು ಆರಾಮ್ಸೆ ಇದು ಮಾಡ್ತಾ ಬರ್ಬೋದು, ಎಲ್ಲಿ ಬೇಕಾದ್ರೂ ಆನ್ಸರ್ ಮಾಡೋದು. ನಾನಿನ್ನೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಹೋಗಿಲ್ಲ. ಈಗ ನನ್ನ ಟಾಪಿಕನ್ನು ನಾನು ಎತ್ಕೊತಾ ಇದ್ದೀನಿ. ಆರ್ಟಿಕಲ್ ನಂಬರ್ 36, 36ನೇ ವಿಧಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೊದಲ ವಿಧಿನೇ 36ನೇ ವಿಧಿ. ಏನು ಹೇಳ್ತದೆ ಇದು? ರಾಜ್ಯ ಅದರ ಅರ್ಥವನ್ನು ಹೇಳುತ್ತೆ. ರಾಜ್ಯದ ಅರ್ಥ, ಮೀನಿಂಗ್ ಆಫ್ ದ ಸ್ಟೇಟ್ ಅಂತ ಹೇಳ್ತದೆ. 36ರಾಗ ಇದ್ರ ಬಗ್ಗೆ ವಿವರಣೆನೇ ಕೊಟ್ಟಿಲ್ಲ ಸಾರ್. ಮತ್ತು ರಾಜ್ಯ ನಿರ್ದೇಶಕ ತತ್ವದಲ್ಲಿರುವಂಥ ಮೊದಲ ಪದವಾದ ರಾಜ್ಯ ನಿರ್ದೇಶಕ ತತ್ವದ ಮೊದಲ ಪದವಾದ ರಾಜ್ಯದ ಅರ್ಥವನ್ನು ನಾವೇನಂತ ಸಂಭಾಳಿಸ್ಕೋಬೇಕು? ಡಿ ಎಸ್ ಪಿ ಎಸ್ಸಲ್ಲಿ ಎಸ್ ಮೀನ್ಸ್ ಸ್ಟೇಟ್ ಅಂತ ಇದೆ. ಈ ಸ್ಟೇಟಿನ ಅರ್ಥ ಏನಿದು? ಬಹಳ ಮುಖ್ಯವಾದದ್ದು. ಅವ್ರು ಹೇಳವ್ರೆ, ರಾಜ್ಯ ನಿರ್ದೇಶಕ ತತ್ವದಲ್ಲಿ ಈ ಭಾಗದಲ್ಲಿ ಬರೋ ಯಾವ ಭಾಗ 4ರಲ್ಲಿ ಬರುವಂಥ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಬರುವಂಥ ರಾಜ್ಯ ಎಂಬ ಪದವು 36ನೇ ವಿಧಿನಲ್ಲಿ ಹೇಳವ್ರೆ. ಈ ಭಾಗದಲ್ಲಿ ಬರೋದು ಆಲ್ರೆಡಿ ಭಾಗ 3ರಲ್ಲಿ ಇದೆಯಲ್ಲ. ಭಾಗ 3ರಲ್ಲಿ 12ನೇ ವಿಧಿನಲ್ಲಿ ಬರುವಂಥ ರಾಜ್ಯದ ಅರ್ಥವನ್ನೇ ಸೂಚಿಸುತ್ತದೆ. ನಾವೀಗ ಸ್ವಲ್ಪ 12ನೇ ವಿಧಿಗೆ ಹೋಗಬೇಕು. ಭಾಗ 3ರಾಗೆ ರಾಜ್ಯದ ಬಗ್ಗೆ ಏನು ಹೇಳಿದ್ರೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ರಾಜ್ಯ ಎಂದರೆ ವಿಶಾಲವಾದ ಪದ. 28 ರಾಜ್ಯಗಳಿಗೆ ಸಂಬಂಧಪಟ್ಟ ಭೂಪ್ರದೇಶದಲ್ಲ ಅದು. ರಾಜ್ಯ ಎಂದರೆ 12ನೇ ವಿಧಿನ ರಾಜ್ಯದ ಅರ್ಥವನ್ನು ಕ್ಲಿಯರ್ ಮಾಡ್ತೀನಿ. ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್. ಎರಡನೇದು ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರ. ಮೂರನೇದು ಸ್ಥಳೀಯ ಸಂಸ್ಥೆಗಳು. 4ನೇದು ಪ್ರಾಧಿಕಾರ. ಇಲ್ಲಿ ನೀವು ಗಮನಿಸಬೇಕಾಗಿದೆ, ಇವನ್ನೆಲ್ಲವನ್ನೂ ಕೂಡ ನಾವು ರಾಜ್ಯ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಸ್ಟೇಟ್. ರಾಜ್ಯವು ಪಾಲಿಸಬೇಕು, ರಾಜ್ಯವು ಅನುಸರಿಸಬೇಕು, ರಾಜ್ಯವು ಅಳವಡಿಸಿಕೊಳ್ಳಬೇಕು. ರಾಜ್ಯವು ಮುರಿಯುವಂತಿಲ್ಲ ಎಂದರೆ ಸೆಂಟ್ರಲ್ ಗೌರ್ಮೆಂಟ್ ಮುರಿಯೋಂಗಿಲ್ಲ, ಸ್ಟೇಟ್ ಗೌರ್ಮೆಂಟ್ ಮುರಿಯೋಂಗಿಲ್ಲ, ಲೋಕಲ್ ಗೌರ್ಮೆಂಟ್ ಮುರಿಯೋಂಗಿಲ್ಲ, ಪ್ರಾಧಿಕಾರ.
ಅಲ್ಲಿಗೆ ರಾಜ್ಯ ಅನ್ನೋ ಅರ್ಥ 12ರಾಗೆ ಇದೆಲ್ಲ ಆದರೆ ಅದೇ ಥರ 36ನೇ ವಿಧಿನಲ್ಲಿ ಬರುವಂಥ ರಾಜ್ಯವೂ ಕೂಡ ಅದೇ ಆಗಿದೆ. ಈಗ ನಿಮಗೆ ಗಮನಿಸಬೇಕು, ರಾಜ್ಯ ನಿರ್ದೇಶಕ ತತ್ವಗಳು ಎಂದರೆ ಸಂವಿಧಾನದಲ್ಲಿ ಯಾರಿಗೆ ಹೇಳಿರೋ ನಿರ್ದೇಶಕಗಳು ಅಂದರೆ ಇದು ಕೇಂದ್ರ ಸರ್ಕಾರ ಕೇಳಿರುವ ನಿರ್ದೇಶನಗಳು, ರಾಜ್ಯ ಸರ್ಕಾರ ಕೇಳಿರುವ ನಿರ್ದೇಶನಗಳು, ತತ್ವಗಳು, ಜೊತೆಗೆ ಬಂದಾಗ ಸ್ಥಳೀಯ ಸಂಸ್ಥೆಗಳಿಗೆ ಹೇಳಿರುವಂಥ ನಿರ್ದೇಶನಗಳು ಮತ್ತು ಪ್ರಾಧಿಕಾರಗಳಿಗೆ ಹೇಳುವಂಥ ನಿರ್ದೇಶನಗಳು. ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೇಳಿದ್ದಾರೆ. ವಿಶೇಷವಾಗಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ಕೇಳಿದ್ದಾರೆ. ಕಾರ್ಯಾಂಗ ಮತ್ತು ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೆ ಹೇಳಿಲ್ಲ ಅಂದರೆ ನ್ಯಾಯಾಂಗ ಕೇಳಿಲ್ಲ. ಹಾಗಾದ್ರೆ ಇವೆರಡನ್ನು ಫಾಲೋ ಮಾಡೋರು ಯಾರು ಅಂದರೆ ರಾಜ್ಯ ಅಂದರೆ ಆ ರಾಜ್ಯ ಅಂದರೆ ಕೇಂದ್ರ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ರಾಜ್ಯದ ಕಾರ್ಯಾಂಗ ಮತ್ತು ಶಾಸಕಾಂಗ. ಕಾನೂನು ಮಾಡಿರಿಯಪ್ಪ, ಅನುಷ್ಠಾನಕ್ಕೆ ತನ್ನಿಯಪ್ಪ, ಇವನ್ನ ದೇ ಆರ್ ನಾಟ್ ಗಿವ್ ಡೈರೆಕ್ಟ್ ಮಾಡಿಲ್ಲ ನ್ಯಾಯಾಂಗಕ್ಕೆ. ಅಲ್ಲಿಗೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾರ್ಯಾರಿಗೆ ಡೈರೆಕ್ಟ್ ಮಾಡ್ಯವ್ರೆ ಅಂದರೆ ಕಾರ್ಯಾಂಗಕ್ಕೆ ಮತ್ತು ಶಾಸಕಾಂಗಕ್ಕೆ. ಯಾವ ಕಾರ್ಯಾಂಗ? ಕೇಂದ್ರದಲ್ಲಿರುವಂಥ ಕಾರ್ಯಾಂಗ, ರಾಜ್ಯದಲ್ಲಿರೋ ಕಾರ್ಯಾಂಗಗಳು. ಯಾರ್ಯಾರು ಕಾನೂನನ್ನು ರೂಪಿಸುವಂಥ ಸಾಮರ್ಥ್ಯ ಇದೆ ಅವ್ರಿಗೆಲ್ಲರಿಗೂ ಹೇಳವ್ರಿ. ಕ್ವಶನ್ ರೈಸ್ ಮಾಡ್ಬೋದು. ರಾಜ್ಯದ ಅರ್ಥ ಏನು ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮತ್ತು ಪ್ರಾಧಿಕಾರಗಳು. ಸರ್ ಅದನ್ನು ಮುಂದೆ ಬರ್ತಾ ಇದ್ದೀನಿ. ಈ ರಾಜ್ಯ ನಿರ್ದೇಶಕ ತತ್ವಗಳೈತಲ್ಲ, ಈ 36ನೇ ವಿಧಿಗೇನೆ ಏನು ಪ್ರಶ್ನೆ ತೆಗಿಬೋದು? ಈ ಕೆಳಗಿನ ಯಾರಿಗೆ ಹೇಳಲಾಗಿಲ್ಲ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೂಚಿಸಲಾಗಿಲ್ಲ? ಒಂದನೇದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಗ್ರಾಮ ಪಂಚಾಯಿತಿಗಳಿಗೆ, ಬೃಹತ್ತಾದಂಥ ಖಾಸಗಿ ಸಂಸ್ಥೆಗಳಿಗೆ ಹೇಳಿಲ್ಲ. ವ್ಯಕ್ತಿಗತವಾಗಿಯೂ ಹೇಳಿಲ್ಲ. ಇದು ಯಾವುದೋ ವ್ಯಕ್ತಿಗಳಿಲ್ಲ, ನನಗೇಳಿಲ್ಲ, ನಿನಗೇಳಿಲ್ಲ. ಹೇಳಿರೋದು ಯಾರಿಗೆ? ಯಾರು ಗೌರ್ನೆನ್ಸ್ ನಡೆಸ್ತಾ ಇದ್ದಾರೆ, ಆಡಳಿತ ನಡೆಸ್ತಾವ್ರೆ ಅವ್ರಿಗೆ ಹೇಳವ್ರೆ, ನೀವು ಮಾಡಿಯಪ್ಪ ಅದನ್ನು, ದೇಶವನ್ನು ಸುಖಿ ರಾಜ್ಯ ಮಾಡ್ಬೋದು, ಈ ತತ್ವಗಳನ್ನು ಅನುಷ್ಠಾನ ತನ್ನಿ. ಅಲ್ಲಿಗೆ ಸಂವಿಧಾನ ಕೇವಲ ಹಕ್ಕುಗಳನ್ನು ಮತ್ತು ನೀತಿ ನಿಯಮಗಳನ್ನು ಮಾತ್ರ ಕೊಟ್ಟಿಲ್ಲ, ಉತ್ತಮವಾದಂಥ ಆಡಳಿತ ನಡೆಸೋದಕ್ಕೆ ಬೇಕಾದಂಥ ತತ್ವಗಳನ್ನು ಕೂಡ ಕೊಟ್ಟಿದೆ. ಮುಂದೆ ಬರ್ತಾ ಇದ್ದೀನಿ. ಆರ್ಟಿಕಲ್ ನಂಬರ್ 37, 37ನೇ ವಿಧಿ. 37ನೇ ವಿಧಿ ಸರ್, 37ನೇ ವಿಧಿನಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂದರೆ ನಿರ್ಣಯ ಅಂತ ಹೇಳ್ತಾ ಬರ್ತಾರೆ. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ, ಅಲ್ಲಿಗೆ ಪ್ರಶ್ನೆ ಮಾಡುವಂತಿಲ್ಲ ನಿರ್ಣಯ. ಅದು ಏನು ಮಾಡವ್ರೆ? ಇದರ ಯಾವುದಾದ್ರೂ ಒಂದು ಸರ್ಕಾರ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ, ಇವನು ಅನುಷ್ಠಾನಕ್ಕೆ ತರಲಿಲ್ಲ ಅಂದರೆ ಹೇಳ್ಬಿಟ್ಟಿದ್ದಾರೆ. 38ರಿಂದ ತತ್ವಗಳು ಆರಂಭವಾಗ್ತವೆ, 51 ತನಕ. ಇವುಗಳನ್ನು ಬೇರೆ ಬೇರೆ ತತ್ವಗಳನ್ನು ಹೇಳಿದ್ದಾರೆ. ಒಂದು ಸ್ಥಾಪಿತ ಸರ್ಕಾರ ಅಥವಾ ರಾಜ್ಯ, ಸ್ಥಾಪಿತ ಸರ್ಕಾರದಲ್ಲಿ ರಾಜ್ಯ ಇದೆ. ರಾಜ್ಯ ಅಂದರೆ ಸ್ಥಾಪಿತ ಸರ್ಕಾರಗಳು. ಇವು ಇನ್ ಕೇಸ್ ಆ ತತ್ವಗಳನ್ನು ತಮ್ಮ ಅವಧಿಯಲ್ಲಿ ಜಾರಿ ತರಲಿಲ್ಲ ಅಂದರೆ, ಅನುಷ್ಠಾನಗೊಳಿಸಲಿಲ್ಲ ಅಂದರೆ, ಅನುಷ್ಠಾನ ಮಾಡಲಿಲ್ಲ ಅಂದರೆ ಈಗೇನು ಮಾಡೋಂಗಿಲ್ಲ, ನ್ಯಾಯಾಲಯದ ಮೊರೆ ಹೋಗಂಗಿಲ್ಲ, ಕೋರ್ಟಲ್ಲಿ ಹೋಗಿ ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ಇನ್ ಕೇಸ್ ಆಫ್ ಎ ಫಂಡಮೆಂಟಲ್ ರೈಟ್ಸ್, ನಾನೊಬ್ಬ ವ್ಯಕ್ತಿಯಾಗಿದ್ದು ನನಗೆ ಕೊಟ್ಟಿರೋ ಹಕ್ಕುಗಳನ್ನು ಆರ್ಟಿಕಲ್ ನಂಬರ್ 14ಇಂದ ಹಿಡಿದು 32ವರೆಗೆ ಕೊಟ್ಟವ್ರಲ್ಲ ನನ್ನ ರೈಟ್ಸನ್ನು, ನಾನೇನಾರ ಪಡ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ಹೋಗಿ ರಿಟ್ಗಳನ್ನ ತರ್ಬೋದು. ನ್ಯಾಯಾಲಯದಿಂದ ರಕ್ಷಿತವಾದವು ಇವು. ನ್ಯಾಯಾಲಯದಿಂದ ರಕ್ಷಣೆ ಇಲ್ಲ. ನ್ಯಾಯಾಲಯದಿಂದ ಏನನ್ನು ತರಂಗಿಲ್ಲ, ರಿಟ್ ತರುವಂತಿಲ್ಲ. ಅಲ್ಲಿಗೆ ನಾವು ಹೋಗಿ ಏನು ಮಾಡೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ಸಂವಿಧಾನ ರಚನಾಕಾರರಲ್ಲಿ ಕೆಲವರು ಇದನ್ನು ಕೂಡ ಜಸ್ಟಿಸಬಲ್ ಮಾಡಿಬಿಡಿ ಅಂತ ಹೇಳ್ತಾ ಬಂದರು, ನ್ಯಾಯದಿಂದ ರಕ್ಷಣೆ ಕೊಟ್ಟುಬಿಡಿ ಅಂದರು. ಅದ್ರಾಗಿದ್ದಂಥ ಅನೇಕ ಚಿಂತಕರು ಏನು ಮಾಡ್ತಾರೆ ಅಂದರೆ, ಇದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂದರೆ ನ್ಯಾಯಾಲಯದಿಂದ ರಿಟ್ ಮಾಡಬಾರ್ದು. ಯಾತಕ್ಕೆ ಮಾಡಬಾರ್ದು ಅಂದರೆ, ಒಂದು ಸ್ಥಾಪಿತ ಸರ್ಕಾರ ಅನೇಕ ಬಾರಿ ತತ್ವಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಇಚ್ಛಾಶಕ್ತಿ ಇರ್ತದೆ. ಆದರೆ ಇದಕ್ಕೆ ಯಾವ ಸಂಪನ್ಮೂಲದ ಕೊರತೆ ಇರ್ತದೆ, ಆ ಹಿನ್ನೆಲೆ ಒಳಗಡೆ ಅವ್ರು ತರಲ್ಲ. ಇಚ್ಛಾಶಕ್ತಿ ಭಾಳ ಮುಖ್ಯವಾದದ್ದು. ಇಚ್ಛಾಶಕ್ತಿ ಇದ್ದೂ
ಸರ್ ಸಂಪನ್ಮೂಲಗಳು ಯಾಕಿರಲ್ಲ? ಒಂದನೇದು ನೈಸರ್ಗಿಕ ವಿಕೋಪಗಳಾಗ್ಬೋದು. ನೈಸರ್ಗಿಕ ವಿಕೋಪ ನ್ಯಾಚುರಲ್ ಕಲಾಮಿಟೀಸ್ ಅಂತ ಕರಿತಾ ಬರ್ತೀವಿ. ಬರ ಬರ್ಬೋದು, ಭೂಕಂಪ ಆಗ್ಬೋದು, ನೆರೆ ಅವಳಿ ಆಗ್ಬೋದು, ಸಾಂಕ್ರಾಮಿಕ ರೋಗ ತಗಬಹುದು. ಆಗ ಒಂದು ಸರ್ಕಾರದಲ್ಲಿ ಸಂಪನ್ಮೂಲದ ಕೊರತೆಯಾಗಿ ಆ ಸರ್ಕಾರವು ನಿರ್ದೇಶಿತವಾದಂಥ ತತ್ವಗಳನ್ನು ಅನುಷ್ಠಾನಕ್ಕೆ ತರಕ್ಕಾಗದೇ ಇದ್ದರೆ ಒಬ್ಬ ಪ್ರಜೆ ಹೋಗಿ ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಹೇಳಿ ನ್ಯಾಯಾಲಯದ ರಿಟ್ ಹೊಡಿಸ್ತಾ ಬಂದರೆ ತಪ್ಪಾಗ್ತದೆ. ಅಲ್ಲಿಗೆ 38ರಿಂದ ಹಿಡಿದು 51 ತನಕ ಕೊಟ್ಟಿರುವಂಥ ತತ್ವಗಳನ್ನು ಒಂದು ಸರ್ಕಾರ ಅನುಷ್ಠಾನಕ್ಕೆ ತರ್ಬೋದು, ತರದೇ ಇರ್ಬೋದು. ಈ ಒಂದು ರೀತಿಯಾದಂಥ ಸಲಹೆಗಳಿದ್ದಂಗೆ ಒಬ್ಬ ಯಜಮಾನ ಮನೆಯಲ್ಲಿರುವಂಥ ಯುವಕನಿಗೆ ಈ ದಾರಿನಲ್ಲಿ ಹೋಗಪ್ಪ ಅಂತ ಹೇಳ್ತಾ ಇದ್ದಾರೆ, ಸಲಹೆ ಕೊಡ್ತಾ ಇದ್ದಾರೆ. ಅವನೇನಾರ ಅದನ್ನು ಫಾಲೋ ಮಾಡಿದರೆ ಮುಂದಿನ ದಿನ ಅವನ ಜೀವನ ಸುಖವಾಗಿ. ಅದೇ ಥರ ಒಂದು ಸರ್ಕಾರ ಈ ತತ್ವಗಳನ್ನು ಅನುಷ್ಠಾನಕ್ಕೆ ತಂದರೆ ಗ್ಯಾರಂಟಿ ಆ ಸರ್ಕಾರ ಮುಂದಿನ ದಿನಗಳಲ್ಲಿ ಜನ ಆಯ್ಕೆ ಮಾಡ್ತಾರೆ. ಅದಕ್ಕೆ ಸರ್ಕಾರಗಳೆಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸನ್ನು ಅನುಷ್ಠಾನಕ್ಕೆ ತಂದಷ್ಟು ಕೂಡ ಆ ಸರ್ಕಾರ, ಆ ಪಕ್ಷ ಹೆಚ್ಚೆಚ್ಚು ಜನಪ್ರಿಯವಾಗುತ್ತೆ. ಆ ಸರ್ಕಾರವನ್ನು ಮತ್ತೆ ಜನ ಆಯ್ಕೆ ಮಾಡ್ತಾರೆ. ಆ ಸರ್ಕಾರ ಮತ್ತೆ ಯಾಕೆ ಆಯ್ಕೆ ಆಗುತ್ತೆ ಅಂದರೆ ಬಿಕಾಸ್ ದೇ ಆರ್ ಇಂಪ್ಲಿಮೆಂಟೆಡ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಹಂಗಾರೆ ಇದನ್ನು ನಿರ್ಧಾರ ಮಾಡೋರು ಯಾರು ಅಂದರೆ ಜನರು. ಅದಕ್ಕೆ ಅವರೇ ಹೇಳಿಬಿಟ್ರು, ಜನತಾ ನ್ಯಾಯಾಲಯಕ್ಕೆ ಬಿಟ್ಬಿಡೋಣ, ಇದನ್ನು ಪ್ರಜಾ ಕೋರ್ಟ್ಗೆ ಅಥವಾ ಪೀಪಲ್ಸ್ ಕೋರ್ಟಿಗೆ ಬಿಟ್ಬಿಡೋಣ. ಪೀಪಲ್ಸ್ ಕೋರ್ಟ್ ನೀವು ಕ್ವಶನ್ ರೈಸ್ ಮಾಡ್ಬೋದು, ಅದು ಸುಪ್ರೀಂ ಕೋರ್ಟು, ಹೈಕೋರ್ಟು. ಇದ್ಯಾವ ಕೋರ್ಟು ಅಂದರೆ ಪೀಪಲ್ಸ್ ಕೋರ್ಟು. ಇದು ಯಾವಾಗ ಸಿಕ್ಕುತ್ತೆ? 5 ವರ್ಷ ಆದಮೇಲೆ ಅಲ್ಲಿಗೆ ಹೋಗ್ತಾರೆ. ಅವರಾಗ ನಿರ್ಣಯ ಕೈಗೊಡ್ತಾರೆ. ಆ ಕೊಡೋ ಡಿಸಿಷನ್ಸು ಯಾವ ಥರದ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅದರ ಮೇಲೆ ನಿಂತಿರ್ತದೆ. ಒಂದು ಉತ್ತಮ ಸರ್ಕಾರ ದೀರ್ಘಾವಧಿ ಬರಬೇಕು ಅಂದರೆ ಲಾಂಗ್ ಟರ್ಮ್ ಇದು ಮಾಡಿದ್ದಾರೆ ಅಂದರೆ ಅಲ್ಲಿ ಯಾವುದೋ ಒಂದು ಜನಪರ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. 1947ರಿಂದ 1964ರವರೆಗೆ ಜವಾಹರ್ಲಾಲ್ ನೆಹರೂರವರು ದೀರ್ಘಾವಧಿ ಆಳ್ವಿಕೆ ಮಾಡ್ತಾ ಬಂದರು. ಕಾರಣ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿ ಮಾಡಿದರು. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಿಲಾಯ್, ರೌರ್ಕೆಲಾ, ದುರ್ಗಾಪುರ ಅಲ್ಲೆಲ್ಲ ಇಂಡಸ್ಟ್ರೀಸ್ಗಳನ್ನು ಆರಂಭ ಮಾಡಿದರು. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ದಾಮೋದರ ಅಣೆಕಟ್ಟನ್ನು ಆರಂಭ ಮಾಡ್ತಾ ಬರ್ತಾರೆ. ಅಲ್ಲಿಗೆ ಭಾರತದಲ್ಲಿ ಸ್ವತಂತ್ರ ಭಾರತ ಮೊದಲ ಅಣೆಕಟ್ಟು ದಾಮೋದರ ಅಣೆಕಟ್ಟುಗಳಿಗೆ ಆದ್ಯತೆ ಕೊಡ್ತಾರೆ. ಅಣೆಕಟ್ಟುಗಳನ್ನು ಕಟ್ಟೋದು ರಾಜ್ಯ ನಿರ್ದೇಶಕ ತತ್ವದಲ್ಲಿರುವಂಥ ಒಂದು ಅಂಶವನ್ನು ಜಾರಿ ಮಾಡಿದಂಗೆ ಒಂದು ಯೋಜನೆ, ಒಂದು ಕಾರ್ಯಕ್ರಮ ಅದು. ಸರ್ ಮುಂದೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಆರಂಭ ಮಾಡ್ತಾರೆ, IITಗಳನ್ನು ಆರಂಭ ಮಾಡ್ತಾರೆ. ಇವೆಲ್ಲ ಜನಪರ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳು ಒಂದಲ್ಲ ಒಂದರಿಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಜನ ಮತ್ತೆ ಆಯ್ಕೆ ಮಾಡ್ತಾರೆ. ಇಂದಿರಾ ಗಾಂಧಿಯವರು 1975ರಲ್ಲಿ 20 ಅಂಶದ ಕಾರ್ಯಕ್ರಮವನ್ನು ಜಾರಿ ಮಾಡ್ತಾರೆ. ಗರೀಬಿ ಹಠಾವೋ ಜಾರಿ ತರ್ತಾರೆ. ಮತ್ತೆ ಅವರು 2ನೇ ಬಾರಿಗೆ ದೀರ್ಘಾವಧಿ ಆಳ್ವಿಕೆ ಮಾಡಿದ ಪ್ರಧಾನಮಂತ್ರಿ ಆಗ್ತಾ ಬರ್ತಾರೆ. ಅದೇ ಥರ ಅಟಲ್ ಬಿಹಾರಿ ವಾಜಪೇಯಿರವರು ಗ್ರಾಮ್ ಸಡಕ್ ಯೋಜನೆ, ಸುವರ್ಣ ಚತುಷ್ಕೋನ ಪಥ ಯೋಜನೆ, ಸರ್ವಶಿಕ್ಷಣ ಅಭಿಯಾನ, ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಇದಕ್ಕೆ ತರ್ತಾ ಬರ್ತಾರೆ. ಅವೆಲ್ಲವೂ ಕೂಡ ನಮ್ಮಲ್ಲಿ ಅನುಷ್ಠಾನಕ್ಕೆ ಬಂದಿವೆ. ಆದ್ದರಿಂದ ಇವತ್ತು ಕೂಡ ಸರ್ಕಾರಗಳು ಆಳಿದಂಥ ವ್ಯಕ್ತಿಗಳು ಜನರ ಮನಸ್ಸಿನಲ್ಲಿದ್ದಾರೆ. ಡಿ ದೇವರಾಜ್ ಅರಸುರವರು ಹಿಂದುಳಿದ ವರ್ಗಕ್ಕಾಗಿ ಬೇಕಾದಷ್ಟು ಕೊಡುಗೆ ಕೊಡ್ತರು. 72ರಿಂದ 1980ರವರೆಗೆ ಮುಖ್ಯಮಂತ್ರಿಗಳಾಗಿ ದೀರ್ಘಾವಧಿ ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರಸುರವರು ಹಿಂದುಳಿದ ವರ್ಗದ ಹರಿಕಾರ ಅಂತ ಕರಿತಾ ಬರ್ತೀವಿ. ಕರ್ನಾಟಕ ರಾಜ್ಯ ಯಾಕೆ ಅವ್ರನ್ನ ಜ್ಞಾಪಿಸ್ಕೊತಂದರೆ ಬಿಕಾಸ್ ಆಫ್ ದ ಪ್ರೋಗ್ರಾಮ್ಸ್. ಹಿಂದುಳಿದ ವರ್ಗದಕ್ಕಾಗಿ ಕೈಗೊಂಡಂಥ ಯೋಜನೆಗಳು ಅಪ್ಲಿಫ್ಟ್ ಮಾಡೋದಕ್ಕೆ, ಅವರನ್ನು ಸಬಲೀಕರಣ ಮಾಡೋದಕ್ಕಾಗಿ ಕೈಗೊಂಡಂಥ ಕಾರ್ಯಕ್ರಮಗಳು. ಅನೇಕ ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಆ ಕೈಗೊಂಡಂಥ ಕಾರ್ಯಕ್ರಮಗಳೆಲ್ಲ ಇದಕ್ಕೆ ಭಾಳ ಚೆಂದಾಗಿ ಹೇಳಿದ್ದಾರೆ KT ಶಾರ್ ಅವರು. ಇದರ ಮಹತ್ವವನ್ನು ಭಾಳ ಚೆನ್ನಾಗಿ ಯಾವಾಗ ಜಾರಿ ಮಾಡಬೇಕು, ಯಾಕೆ ಜಾರಿ ಮಾಡಬೇಕು, ರಾಜ್ಯ ನಿರ್ದೇಶಕತ್ವ ಭಾಳ ಚೆನ್ನಾಗಿ ಹೇಳಿದೆ. KT ಶಾರ್ ಅವರ ಪ್ರಕಾರ KT ಶಾ ಏನು ಹೇಳ್ತಾರೆ ಇವರು? ಸಂಪನ್ಮೂಲವಿದ್ದಾಗ, ಬ್ಯಾಂಕಲ್ಲಿ ಸಂಪನ್ಮೂಲವಿದ್ದಾಗ ಹಣವನ್ನು ಪಡೆಯಲು
ಮುಂಗಡವಾಗಿ ನೀಡಿದ ಚೆಕ್ ಆಗಿದೆ. ವಾಟ್ ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ಏನು ಅಲ್ಲ ಕಣಪ್ಪ. ಇವೊಂಥರ ಚೆಕ್ ಇದ್ದಂಗೆ. ಯಾವಾಗ ಡ್ರಾ ಮಾಡಬೇಕು, ಸಂಪನ್ಮೂಲವಿದ್ದಾಗ, ಬ್ಯಾಂಕ್ನಲ್ಲಿ ಸಂಪನ್ಮೂಲವಿದ್ದಾಗ ಡ್ರಾ ಮಾಡೋಕ್ಕೆ ಮುಂಗಡವಾಗಿ ಕೊಟ್ಟಿದ್ದೀವಿ. ಅಲ್ಲಿಗೆ ಒಬ್ಬ ಆಳ್ವಿಕೆ ಮಾಡೋನಿಗೆ ಹೇಳ್ಬಿಟ್ಟಿದ್ದೀವಿ ಹಿಂಗೆ ಮಾಡಪ್ಪ ಅಂತ. ಯಾವಾಗ ಮಾಡಬೇಕು ಅವನು? ಸಂಪನ್ಮೂಲ ಇದ್ದಾಗ ಮಾಡ್ಬೋದು. ಅದು ಸಂಪನ್ಮೂಲದ ಕೊರತೆ ಆದಾಗ ಮಾಡೋಕ್ಕಾಗಲ್ಲ. ಹಂಗಾರೆ ಒಂದು ಸರ್ಕಾರಗಳು ನಿಂತಿರೋದು ಯಾವುದ್ರ ಮೇಲೆ ಅಂದರೆ, ಮತ್ತೆ ಮತ್ತೆ ಮರು ಆಯ್ಕೆ ಆಗೋದು ಯಾವುದ್ರ ಮೇಲೆ ಅಂದರೆ, ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟರೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸರ್ಕಾರ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಕ್ಕೆ ತಂತು ಅಂದರೆ ಮತ್ತೆ ಮತ್ತೆ ಆಯ್ಕೆ ಮಾಡ್ತಾರೆ. ಇದು ಭಾಳ ಮುಖ್ಯವಾದದ್ದು. ಇತಿಹಾಸ ಪುಟದಲ್ಲಿ ನೋಡ್ತಾ ಬಂದರೆ ಯಾರನ್ನು ಮತ್ತೆ ಮತ್ತೆ ಆಯ್ಕೆ ಮಾಡಿದ್ದಾರೆ ಅಂದರೆ, ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಪ್ರೋಗ್ರಾಮ್ಸ್ ಅನ್ನೋದನ್ನು. ಅದಕ್ಕೆ ಒಂದೊಂದು ಸರ್ಕಾರಗಳು, ಒಂದೊಂದು ಪಾರ್ಟಿಗಳು, ಪಕ್ಷಗಳು ಮ್ಯಾನಿಫೆಸ್ಟೋವನ್ನು ರೆಡಿ ಮಾಡ್ತವೆ, ಪ್ರಣಾಳಿಕೆ ಆ ಪ್ರಣಾಳಿಕೆಯಲ್ಲಿ ಬಹುಪಾಲು ಪ್ರಣಾಳಿಕೆ ನಮ್ಮ ರಾಜ್ಯ ನಿರ್ದೇಶಕ ತತ್ವದಲ್ಲಿರುವಂಥ ಅಂಶಗಳನ್ನೇ ರಿಫ್ಲೆಕ್ಟ್ ಆಗ್ತವೆ. ಇನ್ನೂ ಒಂದು ಗೊತ್ತಿರಲಿ, ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಬಹುಪಾಲು ನಮ್ಮ ಪ್ರಸ್ತಾವನೆಯಲ್ಲಿರುವಂಥ ಎಲ್ಲ ಅಂಶಗಳನ್ನು ರಿಫ್ಲೆಕ್ಟ್ ಆಗಿದ್ದಾವೆ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ಇವನ್ನೆಲ್ಲವೂ ರಿಫ್ಲೆಕ್ಟ್ ಆಗ್ತಾ ಬಂದಿದ್ದಾವೆ. ಅಲ್ಲಿಗೆ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು, ಭಾತೃತ್ವವನ್ನು ಬರೋದು ಎಲ್ಲವನ್ನೂ ಹೊಂದಿದೆ. ಇಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದೆಲ್ಲ ರಾಜ್ಯ ನಿರ್ದೇಶಕ ತತ್ವದಲ್ಲಿದೆ. ಮ್ಯಾನಿಫೆಸ್ಟೋ ಹೊಡೆಸೋರು ಬಹುಪಾಲು ರಾಜ್ಯ ನಿರ್ದೇಶಕ ತತ್ವಗಳನ್ನು ಇದು ಮಾಡ್ತಾ ಬರ್ತಾರೆ. ಯಾರ್ಯಾರು ಒಳ್ಳೆ ಮ್ಯಾನಿಫೆಸ್ಟೋ ಹೊಡೆಸಿರ್ತಾರೆ ಅಂದರೆ ಅವರಲ್ಲಿ ಕಟ್ಟ ಕಡೆ ವ್ಯಕ್ತಿಯನ್ನು ಮೇಲೆತ್ತುವಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿರ್ತವೆ. ದಟ್ ಇಸ್ ಅ ಮ್ಯಾನಿಫೆಸ್ಟೋ, ಪ್ರಣಾಳಿಕೆಗಳು ಅಂತ ಕರಿತಾ ಬರ್ತೀವಿ. ಕೆಲವರು ಹೇಳ್ಬಿಟ್ಟು ಸುಮ್ಮನಾಗ್ತಾ ಬರ್ತಾರೆ, ಕೆಲವರು ಇಂಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಛತ್ತೀಸ್ಗಢದ ಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಜೋಗಿ ಅವರು 2018ರಲ್ಲಿ ಅವರು ಒಂದು ಪಾರ್ಟಿ ಕಟ್ಟಿ, ಜನತಾ ಕಾಂಗ್ರೆಸ್ ಛತ್ತೀಸ್ಗಢ ಅಂತ ಪಾರ್ಟಿ ಕಟ್ತಾ ಬಂದರು. ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿ, ಜೊತೆಗೆ ಅದನ್ನು ಸ್ಟಾಂಪ್ ಪೇಪರ್ಗೆ ₹100 ಸ್ಟಾಂಪ್ ಪೇಪರಲ್ಲಿ ಅಫಿಡವಿಟ್ ಮಾಡಿಸಿ ಜನರ ಮುಂದೆ ಕೊಡ್ತಾ ಬಂದರು. ಇದನ್ನು ನಾನು ಬಂದರೆ ಜಾರಿ ಮಾಡೇ ಮಾಡ್ತೀನಿ ಅಂತ. 2020 ಮೇ 29 ನಿಧನರಾದ್ರವರು. ಛತ್ತೀಸ್ಗಢ ವಿಭಜನೆ ಆದಾಗ ಮಧ್ಯಪ್ರದೇಶದ 2000ರಲ್ಲಿ ಮೊದಲ ಮುಖ್ಯಮಂತ್ರಿ ಅಂದರೆ ಅಜಿತ್ ಜೋಗಿ. IAS ಮತ್ತು IPS ಎರಡನ್ನೂ ಮಾಡಿದಂಥ ವ್ಯಕ್ತಿ. IAS ಅಧಿಕಾರಿ ಒಬ್ಬ ಮುಖ್ಯಮಂತ್ರಿ ಆದಂಥವರು ಛತ್ತೀಸ್ಗಢದಲ್ಲಿ. ಜೊತೆಗೆ ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ತಂದೆ ಪಕ್ಷ ಕಟ್ಟಿದ್ರು. ಆಗ ಪ್ರಣಾಳಿಕೆಯಲ್ಲಿ ಸುಮಾರು ರಾಜ್ಯ ನಿರ್ದೇಶಕ ತತ್ವದಲ್ಲಿರುವಂಥ ಅಂಶಗಳಿದ್ದು ಅದನ್ನು ಸ್ಟಾಂಪ್ ಪೇಪರಲ್ಲಿ ಹಾಕಿ ಜನರಿಗೆ ಇದು ಬಂದಾಗ ನಾನು ಗ್ಯಾರಂಟಿ ಜಾರಿ ಮಾಡ್ತೀನಿ ಅಂತ ತೋರಿಸ್ತಾ ಬಂದರು. ಈ ಕೆಳಗಿನ ಯಾರು ಸ್ಟಾಂಪ್ ಪೇಪರ್ ಮೂಲಕ ತನ್ನ ಪ್ರಣಾಳಿಕೆಯನ್ನು ಅಫಿಡವಿಟ್ ಮಾಡಿಸಿ ತೋರಿಸ್ತಾ ಬಂದರು ಅಂದರೆ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಆದಂಥ ಅಜಿತ್ ಜೋಗಿ ಅವರು. ಅಜಿತ್ ಜೋಗಿ ನಮ್ಮ ಮಧ್ಯಪ್ರದೇಶ ರಾಜ್ಯದಿಂದ ಛತ್ತೀಸ್ಗಢ ರಾಜ್ಯ ಉಗಮವಾದಾಗ ಮೊದಲ ಮುಖ್ಯಮಂತ್ರಿ. ರೀಸೆಂಟ್ ಡೆತ್ ಆದರು. 2020 ಮೇ 29ರಂದು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಆದ ಅಜಿತ್ ಜೋಗಿ ಅವ್ರದ್ದು ಅಚೀವ್ಮೆಂಟ್ ಏನಂದರೆ, ದೊಡ್ಡ ಇದೇನೆಂದರೆ ಛತ್ತೀಸ್ಗಢದ ಮೊದಲ ಮುಖ್ಯಮಂತ್ರಿ, ಜೊತೆಗೆ ಸ್ಟಾಂಪ್ ಪೇಪರಾಗಿ ಇದು ಮಾಡ್ತಾ ಬಂದರು. ಗಮನಿಸಬೇಕು, 37ನೇ ನ್ಯಾಯಾಲಯದಲ್ಲಿ ಏನು ಮಾಡೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ಎಲ್ಲಿ ಬಿಟ್ಟಿದ್ದಾರೆ? ದ ಲೆಫ್ಟ್ ದ ಪೀಪಲ್ಸ್ ಕೋರ್ಟ್. 5 ವರ್ಷಕ್ಕೊಮ್ಮೆ ಬರುತ್ತೆ, ಆಗ ವಿಚಾರಿಸ್ಕೊಂತಾರೆ ಬಿಡಿ. ನ್ಯಾಯಾಲಯಕ್ಕೆ ಯಾಕೆ ಹೋಗ್ತೀರಾ ಪದೇ ಪದೇ? ಎಷ್ಟೋ ಸಾರಿ ನ್ಯಾಯಾಲಯಕ್ಕೆ ಹೋದ್ರೆ ತಪ್ಪಾಗ್ತದೆ. ಯಾಕೆಂದರೆ ಆ ಸರ್ಕಾರಕ್ಕೆ ಈ ನಿರ್ದೇಶಕ ತತ್ವಗಳನ್ನು ಜಾರಿ ಮಾಡುವಂಥ ಇಚ್ಛಾಶಕ್ತಿ ಇರ್ತದೆ, ಬಟ್ ಸಂಪನ್ಮೂಲದ ಕೊರತೆ ಇದೆ. ಅದಕ್ಕೆ ರಾಜ್ಯ ನಿರ್ದೇಶಕ ತತ್ವದ ಬಗ್ಗೆ KT ಶಾರ್ ಅವರು ಎಲ್ಲಿ ಹೋಲಿಕೆ ಮಾಡಿದೆ ಅಂದರೆ ಚೆಕ್ಕಿಗೆ ಹೋಲಿಕೆ ಮಾಡಿ. ಎಂಥ ಚೆಕ್ ಅಂದರೆ ಇದು ಮುಂಗಡ ಚೆಕ್ಕು. ಯಾವಾಗ ಡ್ರಾ ಮಾಡೋದು? ಯಾವಾಗ ಅಂದರೆ ಬ್ಯಾಂಕಿನಲ್ಲಿ ಏನಿದ್ದಾಗ, ಸಂಪನ್ಮೂಲವಿದ್ದಾಗ. ಅಲ್ಲಿಗೆ ನೀನು ಸಂಪನ್ಮೂಲ ಇದ್ದಾಗ ಮಾಡಪ್ಪ. ಇದ್ದೂ ಮಾಡಲಿಲ್ಲ ಅಂದರೆ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ. ನ್ಯಾಚುರಲ್ ಕಲಾಮಿಟೀಸ್ಗಳಾಗಿ ತಂದೆ ಇದ್ದಾನೆ, ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು ಅನ್ನೋ ಆಸೆ ಇದೆ, ದುಡ್ಡಿಲ್ಲ, ತಪ್ಪಲ್ಲ. ಒಂದು ಸಂಪನ್ಮೂಲ ಇಲ್ಲ. ಎಲ್ರಿಗೂ ಅರ್ಥ ಆಗುತ್ತೆ, ಪಾಪ ನನ್ನ ತಂದೆ ಹತ್ರ ದುಡ್ಡಿಲ್ಲ, ಈ ಕಷ್ಟಕಾಲದಾಗಿದ್ದಾರೆ, ಯಾವುದೋ ಕಾಯಿಲೆ ಅಥವಾ ಯಾವುದೋ ಮನೆಯಲ್ಲಿ ಕಷ್ಟ ಇದೆ, ಈಗ ಬಟ್ಟೆ ಬೇಡ ಅಂತೀವಿ. ಎಲ್ಲವೂ ಇದ್ದು ಸರಿಯಾಗಿ ಬಳಸ್ಕೊಳ್ದಲ್ಲೇ ಆಗಲೂ ಬಟ್ಟೆ ತರ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಬರ್ತಾರೆ. ಅದೇ ಥರ ಒಂದು ಸರ್ಕಾರ ಸಂಪನ್ಮೂಲಗಳಿದ್ದು ಕೂಡ ತಾತ್ಸಾರ ಮಾಡಿದ್ರೆ, ಅದನ್ನು ಕ್ರೋಢೀಕರಿಸೋಕೆ ಆಗಲಿಲ್ಲ ಅಂದರೆ ರಾಜ್ಯ ನಿರ್ದೇಶಕ ತತ್ವವನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಯಾವಾಗ ರಾಜ್ಯ ನಿರ್ದೇಶಕ ತತ್ವ ಇಂಪ್ಲಿಮೆಂಟ್ ಮಾಡೋಕ್ಕಲ್ಲ, ಕಲ್ಯಾಣ ರಾಜ್ಯವಾಗಲ್ಲ,
ವೆಲ್ಫೇರ್ ಸ್ಟೇಟ್ ಆಗಲ್ಲ, ಅಸಮಾನತೆ ತಾಂಡವಾಡ್ತದೆ, ದುರ್ಬಲರು ಮತ್ತು ಶೋಷಿತರನ್ನು ಮೇಲೆತ್ತಕ್ಕಾಗಲ್ಲ. ರಕ್ಷಣೆ ಮಾಡೋದು ಮೂಲಭೂತ ಹಕ್ಕಿನ ಕರ್ತವ್ಯ. ಆದರೆ ಅವ್ರನ್ನ ಮೇಲೆತ್ತಬೇಕಾದ್ರೆ ರಾಜ್ಯ ನಿರ್ದೇಶಕಗಳು ಅತ್ಯಂತ ಮುಖ್ಯವಾದವು. ಮುಂದಿಂದ ಬರ್ತಾ ಇದ್ದೀನಿ. 38ನೇ ವಿಧಿ, ಆರ್ಟಿಕಲ್ ನಂಬರ್ 38. 38ನೇ ವಿಧಿ. ಸರ್ ಏನಿದು ಆರ್ಟಿಕಲ್ ನಂಬರ್ 38? ಜನ ಕಲ್ಯಾಣಕ್ಕಾಗಿ, ಜನತೆ ಕಲ್ಯಾಣಕ್ಕಾಗಿ ಸಮಾಜವನ್ನು, ಅಸಮಾನ ಸಮಾಜವನ್ನು ಸುಭದ್ರಗೊಳಿಸುವುದು. ಅಲ್ಲಿರೋ ಪದಗಳೇ ಬೇಕಾಗಿಲ್ಲ. ಏನು ಮಾಡೋದು? ಕಲ್ಯಾಣಕ್ಕಾಗಿ. ಯಾರ ಕಲ್ಯಾಣಕ್ಕೆ? ಜನತೆಯ ಕಲ್ಯಾಣಕ್ಕಾಗಿ. ಕಲ್ಯಾಣ, ವೆಲ್ಫೇರ್ಗಾಗಿ. ಏನಿದೆ ಸಮಾಜದಲ್ಲಿ? ಅಸಮಾನತೆ ಇದೆ. ಅಂಥ ಅಸಮಾನತೆ ಇರುವಂಥ ಸಾಮಾಜಿಕ ವ್ಯವಸ್ಥೆಯನ್ನು ಅವ್ರು ಕಲ್ಯಾಣ ಮಾಡಬೇಕು ಅಂದರೆ ಸಾಮಾಜಿಕ ವ್ಯವಸ್ಥೆನ ಏನು ಮಾಡಬೇಕು? ಸುಭದ್ರಗೊಳಿಸ್ಬೇಕು, ಸೆಕ್ಯೂರ್ ಮಾಡಬೇಕು. ಯಾಕೆ ಸೆಕ್ಯೂರು? ಇದು ಕಲ್ಯಾಣ ಆಗಬೇಕು ಅಂದರೆ ಇವ್ರು ಸುಭದ್ರ ಆಗಬೇಕು. ಅಲ್ಲಿಗೆ ಗೊತ್ತಾಯಿತು. ಏನನ್ನು ಹೋಗ್ಲಾಡಿಸ್ಬೇಕು ಅಂದರೆ ಅವರ ನಡುವಿರುವಂಥ ಏನು ಅಸಮಾನತೆ, ಯಾವುದರಲ್ಲಿ? ಸಾಮಾಜಿಕವಾಗಿ, ಆರ್ಥಿಕವಾಗಿ ಈ ಮೂಲಕ ಈ ಸಾಮಾಜಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸೋದು ಯಾವ ಮುಖ? ಸೋಷಿಯಲ್ ಎಕನಾಮಿಕ್ ಪ್ರೋಗ್ರಾಮ್ಸ್. ಆ ಮೂಲಕ ಆ ಜನತೆಯನ್ನು ಏನು ಮಾಡ್ಬೋದು? ಕಲ್ಯಾಣ ಮಾಡ್ಬೋದು. ಹೇಳವ್ರೆ ಸ್ವಾಮಿ, ನೀವು ಸರ್ಕಾರ ನಡೆಸೋರು ಈ ಸಮಾಜಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ಏನನ್ನು ಒದಗಿಸಿ, ನ್ಯಾಯ ಒದಗಿಸಿ. ಯಾವ ಮೂಲಕ ನ್ಯಾಯ ಹೆಂಗೆ ಒದಗಿಸ್ತೀರಾ ಸರ್? ಕೂತ್ಕೊಂಡು ನ್ಯಾಯ ಮಾಡ್ತೀರಾ? ಅಲ್ಲ, ಥ್ರೂ ಈ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಆ ಮೂಲಕ ಜನತೆಯೋ ಏನಾಗ್ತಾರೆ? ಕಲ್ಯಾಣ ಆಗ್ತಾರೆ. ಜನತೆಯ ಕಲ್ಯಾಣಕ್ಕಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ಸುಶಿಸ್ತಗೊಳಿಸುವುದು ಅಥವಾ ಸುಭದ್ರಗೊಳಿಸುವುದು. ಸಾಮಾಜಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸುವುದು. ಸಮಾಜದಲ್ಲಿ ತುಳಿತಕ್ಕೊಳಗಾಗಿರೋರವ್ರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವರೇ, ಅವ್ರಿಗೆಲ್ಲರಿಗೂ ಕೂಡ ಆ ವ್ಯವಸ್ಥೆಯನ್ನು ನಾವು ಸುಭದ್ರಗೊಳಿಸಿದಾಗ ಆ ಮೂಲಕ ಜನತೆಯು ಏನಾಗುತ್ತೆ? ಕಲ್ಯಾಣವಾಗ್ತಾ ಬರ್ತದೆ. ಅಲ್ಲಿಗೆ ಸರ್ಕಾರ ಏನು ಮಾಡಬೇಕು? ಕಲ್ಯಾಣ ಉಂಟು ಮಾಡಬೇಕು ಅಂತ ಅಂದರೆ ಸಾಮಾಜಿಕ ವ್ಯವಸ್ಥೆನ ಇದು ಮಾಡಬೇಕು. ಸಾಮಾಜಿಕ ವ್ಯವಸ್ಥೆನ ಸಬಲಗೊಳಿಸೋಕ್ಕೆ ಭಾಳ ಸಿಂಪಲಾಗಿ ಹೇಳ್ತೀನಿ. ರಾಜ್ಯಗಳಿಗೆ ಏನು ಹೇಳೋರು ಅಂದರೆ, ನೀವು ಅಸಮಾನತೆಯನ್ನು ಹೋಗಲಾಡಿಸಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಿ, ಜನತೆಯ ಕಲ್ಯಾಣವನ್ನು ಉಂಟು ಮಾಡಿ. ಸರ್ ಯಾಕೆ ಕೈಗೊಳ್ತಾರೆ ಕಾರ್ಯಕ್ರಮಗಳು? ಯಾವ್ಯಾವ ಕಾರ್ಯಕ್ರಮಗಳು? 1975ರಲ್ಲಿ 1975 ಇಂದಿರಾ ಗಾಂಧಿಯವರು 20 ಅಂಶದ ಕಾರ್ಯಕ್ರಮ ಕೈಗೊಂಡ್ರು. 20 ಅಂಶಗಳ ಕಾರ್ಯಕ್ರಮ, 20 ಪಾಯಿಂಟ್ಸ್ ಪ್ರೋಗ್ರಾಮ್ಸು. 20 ಅಂಶದ ಕಾರ್ಯಕ್ರಮ ಕೈಗೊಂಡಾಗ ಸಾಮಾಜಿಕ ಆರ್ಥಿಕ ನ್ಯಾಯ ಸಿಗ್ತಾ ಬಂತು. ಆ ಅಸಮಾನ ಸಮಾಜ ಒಂದು ಸಾಧ್ಯವಾದಷ್ಟು ಮಟ್ಟಿಗೆ ಸಮಾನತೆಯನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟರು. ಆ ಮೂಲಕ ಜನತೆಯ ಕಲ್ಯಾಣ ಉಂಟು ಮಾಡೋದಕ್ಕೆ ಆರಂಭ ಮಾಡ್ತಾ ಬಂದರು. ಅಲ್ಲಿಗೆ ಜನರ ಕಲ್ಯಾಣವನ್ನು ಉಂಟು ಮಾಡಬೇಕಾದ್ರೆ ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ಹೋಗಲಾಡಿಸಿ ಥ್ರೂ ದ ಪ್ರೋಗ್ರಾಮ್ಸ್ ಅಂತ ಹೇಳ್ತಾ ಬರ್ತಾರೆ. ಗೊತ್ತಿರಲಿ ನಿಮಗೆ. ಇದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ 38 ಏನು ಹಾಡು ಮಾಡಿದ್ದಾರೆ? 38A ಅಲ್ಲಿಗೆ ಮೂಲ ಸಂವಿಧಾನದಾಗಿರಲಿಲ್ಲ. ಇದನ್ನು 44ನೇ ತಿದ್ದುಪಡಿ 1978ರಲ್ಲಿ ಆಡ್ ಮಾಡ್ಯವ್ರೆ. ಏನು ಸರ್ 44ನೇ ತಿದ್ದುಪಡಿ 1978ಗೆ ಏನು ಆಡ್ ಮಾಡಿದ್ದಾರೆ ಗೊತ್ತಿರಲಿ ನಿಮಗೆ? 38A ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ. ಆರ್ಥಿಕ ಅಸಮಾನತೆ ಹೋಗಲಾಡಿಸಿದಾಗ ಒಂದು ದೇಶ ಕಲ್ಯಾಣ. ಈಗ ಇನ್ಇಕ್ವಾಲಿಟಿ ಇದೆ, ಅದಕ್ಕೆ ಟ್ಯಾಕ್ಸ್ನಲ್ಲಿ ಭಾಳಷ್ಟು ವ್ಯತ್ಯಾಸ ಮಾಡಿದ್ವಿ. ಉಳ್ಳೋರಿಗೆ ಹೆಚ್ಚೆಚ್ಚು ಟ್ಯಾಕ್ಸ್ ಹಾಕ್ತಿದ್ದೀವಿ, ಕಡಿಮೆ ಟ್ಯಾಕ್ಸ್ ಹಾಕ್ತಾಯಿದ್ವಿ. 5 ಲಕ್ಷದೊಳಗಡೆ ಕೆಲವು ಟೈಮ್ ವಿನಾಯಿತಿನೂ ಕೊಟ್ಟಿದ್ದೀವಿ. ಜಾಸ್ತಿ ಟ್ಯಾಕ್ಸ್ ಹಾಕೋ ಹೆಂಗೆ ಅಂದರೆ ಅವ್ರನ್ನು ಸ್ವಲ್ಪ ಏನು ಮಾಡಬೇಕಾಗಿದೆ? ನಿಮಗೆ GST ಪಾಠ ಮಾಡಬೇಕಾದ್ರೆ ಹೇಳ್ತಾ ಬಂದೆ. ಐಷಾರಾಮಿ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ 28% ಟ್ಯಾಕ್ಸನ್ನು ಹಾಕ್ತೀವಿ. ಉಳ್ಳೋರು ಕೊಡಲಿ. ನಾವು ಸ್ಲ್ಯಾಬ್ಗಳನ್ನು ಮಾಡಿದ್ದೀವಿ ಇದನ್ನು ತರೋದಕ್ಕಾಗಿ. ಇನ್ನೂ ಮಾಡಿ ಆ ಮಾಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಆರ್ಥಿಕ ಅಸಮಾನತೆಯನ್ನು ಏನು ಮಾಡ್ಬೋದು? ಹೋಗಲಾಡಿಸ್ಬೋದು. ಇದನ್ನು ದೇ ಆರ್ ಆರ್ಡೆಡ್ ಇನ್ ದ 44 ಅಮೆಂಡ್ಮೆಂಟ್ 1978. ಸುಮಾರನ್ನು ಆಡ್ ಮಾಡಿದ್ದಾರೆ. ಆ ನಂತರ ಸಂವಿಧಾನದಲ್ಲಿ ಒಟ್ಟು 7 ಬಾರಿ ತಿದ್ದುಪಡಿ ಮಾಡಿದ್ದಾರೆ. 7 ತಿದ್ದುಪಡಿಗಳನ್ನು
ನಾನು ಹೇಳ್ತಾ ಇರೋದು ಒಟ್ಟು ತಿದ್ದುಪಡಿಗಳಲ್ಲ. ರಾಜ್ಯ ನಿರ್ದೇಶಕತ್ವಕ್ಕೆ DPSPಗೆ ಮಾಡಿರೋ ತಿದ್ದುಪಡಿಗಳು 7. 42ನೇ ತಿದ್ದುಪಡಿನಲ್ಲಿ 42ನೇ ತಿದ್ದುಪಡಿ 1976 39ಕ್ಕೆ ಮಾಡ್ಯವ್ರೆ. 39A ಆಡ್ ಮಾಡ್ಯವ್ರೆ. ದೇರ್ ಆರ್ಡರ್ ದ 39A ಇದು ಉಚಿತ ನ್ಯಾಯ ಒದಗಿಸುವುದು. 39ಗೆ ಮಕ್ಕಳಿಗೆ ಆರೋಗ್ಯವನ್ನು ಕಾಪಾಡುವಂಥದ್ದು, ಮಕ್ಕಳ ಆರೋಗ್ಯವನ್ನು ಕಾಪಾಡುವಂಥಕ್ಕೆ ಅವಕಾಶ ಮಾಡಿಕೊಡೋದು. 43A 48A ಇವನ್ನೆಲ್ಲ ಮಾತಾಡ್ತಾ ಬರ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಜೊತೆಗೆ 86ನೇ ತಿದ್ದುಪಡಿನಲ್ಲಿ 86ನೇ ತಿದ್ದುಪಡಿ 2002ನಲ್ಲಿ 2002 45ನೇ ತಿದ್ದುಪಡಿ 45ನೇ ವಿಧಿಗೆ ತಿದ್ದುಪಡಿ ಮಾಡಿದ್ದಾರೆ. 6ರಿಂದ 14 ಒಳಗಡೆ ಮಕ್ಕಳಿಗೆ ಅನ್ನೋದನ್ನು ತಾಂಡೋಗಿ 21A ಮಾಡಿದ್ದಾರೆ. ಇದಕ್ಕೂ ಅಮೆಂಡ್ ಆಗಿದೆ 45ನೇ ವಿಧಿಗೆ 86 ಅಮೆಂಡ್ಮೆಂಟ್. 97ನೇ ಅಮೆಂಡ್ಮೆಂಟು 97ನೇ ತಿದ್ದುಪಡಿ 97ನೇ ತಿದ್ದುಪಡಿ 2011 2012ಗೆ ಇಂಪ್ಲಿಮೆಂಟ್ ಆಗುತ್ತೆ. 43B ಅನ್ನು ಆಡ್ ಮಾಡ್ಯವ್ರೆ. ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟ ಕಾರ್ಯನಿರ್ವಹಣೆ ಜವಾಬ್ದಾರಿ ಬಗ್ಗೆ ಆಡ್ ಮಾಡ್ಯವ್ರೆ. 44ಗೆ 38A ಆಡ್ ಮಾಡ್ಯಾರೆ. 1 4 5 6 ಮತ್ತು 7 ಒಟ್ಟು ರಾಜ್ಯ ನಿರ್ದೇಶಕತ್ವಕ್ಕೆ 7 ಬಾರಿ ಅಮೆಂಡ್ ಹಾಕಿ 7 ವಿಧಿಗಳಿಗೆ ತಿದ್ದುಪಡಿ ಮಾಡ್ಯವ್ರೆ. 7 ತಿದ್ದುಪಡಿಗಳಾಗಿದೆ. ಆ 7 ತಿದ್ದುಪಡಿನಲ್ಲಿ ಇದು ಒಂದು 38A 44ನೇ ತಿದ್ದುಪಡಿ 1978 ಮೊರಾರ್ಜಿ ದೇಸಾಯಿ ಅವರ ಪೀರಿಯಡು. 44ನೇ ತಿದ್ದುಪಡಿ ಅಂದರೆ ನಿಮಗೆಲ್ಲರಿಗೂ ಜ್ಞಾಪಕ ಬರಬೇಕು, ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ದು. 31ನೇ ವಿಧಿನಲ್ಲಿ ಆಸ್ತಿ ಹಕ್ಕನ್ನು ತೆಗೆದು 300Aನಲ್ಲಿ ಲೀಗಲ್. ಅದೇ ತಿದ್ದುಪಡಿನಲ್ಲಿ ಸುಮಾರು ಅಂಶ ಸೇರಿಸಿದ್ರು. ಅದ್ರಾಗ ಇದೊಂದು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದು. ಆರ್ಥಿಕ ಅಸಮಾನತೆ ಹೋಗಲಾಡಿಸೋದ್ರ ಮುಖಾಂತರ ಜನಸಾಮಾನ್ಯರನ್ನ ಒಂದು ಈಕ್ವಾಲಿಟಿಯನ್ನು ಮಾಡಿ ಸಮಾಜಕ್ಕೆ ಒಂದು ಆರ್ಥಿಕ ನ್ಯಾಯವನ್ನು ಒದಗಿಸ್ತಾ ಬರ್ಬೋದು. 39ನೇ ವಿಧಿ ಆರ್ಟಿಕಲ್ ನಂಬರ್ 39 39ನೇ ವಿಧಿ ರಾಜ್ಯಗಳು ತಾವು ಸರ್ಕಾರ ನಡೆಸ್ತಾ ಇರಬೇಕಾದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೋಬೇಕು. ಯಾವ ಟೈಮಲ್ಲಿ ಏನಾದರೂ ನಿಯಮಗಳನ್ನು ತರಬೇಕಾದ್ರೆ, ಯಾವುದೇ ಕಾಯ್ದೆಗಳನ್ನು ಅಥವಾ ನಿಯಮಗಳನ್ನು ತರಬೇಕಾದ್ರೆ ಆ ನಿಯಮಗಳನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೋಬೇಕು. ಸರ್ ನಂಗೆ ಅರ್ಥ ಆಗಲಿಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಜಾರಿ ತರ್ತಾ ಇದ್ದೀವಿ ಅಥವಾ ಒಂದು ನೀತಿ ತರ್ತಾ ಇದ್ದೀವಿ. ಆ ನೀತಿ ತರಬೇಕಾದ್ರೆ ನಮ್ಮ ಗಮನವೆಲ್ಲ ಯಾವ ಕಡೆಗಿರಬೇಕು ಅಂದರೆ ರಾಜ್ಯ ನಿರ್ದೇಶಕ ತತ್ವದ ಆಧಾರದ ಮೇಲೆ ನೀತಿಗಳನ್ನು ಜಾರಿ ತರಬೇಕು. ಸರ್ಕಾರ ತರುವಂಥ ಯಾವುದೇ ನೀತಿ ನಿಯಮಗಳೆಲ್ಲ ಯಾರ ಕಡೆ ನೋಡ್ಕೊಂಡು ತರಬೇಕು ಅಂದರೆ ರಾಜ್ಯ ನಿರ್ದೇಶಕ ತತ್ವ ಯಾಕೆ ನೋಡಬೇಕು ಅಂದರೆ ಅದೊಂದು ಸುಖಿ ರಾಜ್ಯವನ್ನು ತರುವಂಥದ್ದು. ಅದರಿಂದ ಭಾಳ ಚೆನ್ನಾಗಿಳಿದ್ರೆ ಯಾವುದೇ ನಿಯಮಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ರಾಜ್ಯ ನಿರ್ದೇಶಕ ತತ್ವವನ್ನು ಅಳವಡಿಸ್ಕೋಬೇಕು. ಇದರ ತತ್ವಗಳನ್ನು ಅಳವಡಿಸ್ಕೋಬೇಕು. ಯಾವ ತತ್ವಗಳನ್ನು? ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೊಂಡು ನೀತಿಗಳನ್ನು ಜಾರಿ ತರಬೇಕು. ಸರಕಾರಿ ತಂದಿರೋ ನೀತಿಗಳೆಲ್ಲ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೊಂಡವ್ರ ಯಾರೋ ವೀಕರ್ ಸೆಕ್ಷನ್ಗೆ ಅನುಕೂಲ ಆಗಂಗೆ ತರಬೇಕು. ಈ ನಿಯಮದಿಂದ ಎಲ್ಲೋ ಒಂದು ಕಡೆ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ ಒದಗಬೇಕು. ಶೋಷಿತರು, ಅಬಲರು ನ್ಯಾಯವನ್ನು ಪಡೆಯೋಂಗೆ ಆಗಬೇಕು. 39ರಲ್ಲೇ ತಿದ್ದುಪಡಿ ಮಾಡಿದ್ದಾರೆ. 39ರಲ್ಲಿ 39ಕ್ಕೆ ಒಂದು ಆಡ್ ಮಾಡಿದ್ದಾರೆ. ಏನು ಆಡ್ ಮಾಡಿದ್ದಾರೆ? 39ಕ್ಕೆ ಮಕ್ಕಳ ಆರೋಗ್ಯವನ್ನು ಕಾಪಾಡುವುದಕ್ಕೆ ಅವಕಾಶ ಕಲ್ಪಿಸುವುದು. ಸರ್ ಹಾಗಾದ್ರೆ ಮಕ್ಕಳ ಆರೋಗ್ಯ 39ಗೆ ಹೇಳ್ಬಿಟ್ರದ ಇದನ್ನು ನಾನು ಆಡ್ ಮಾಡಿಕೊಂಡ್ರು. ಯಾವ ಅಮೆಂಡ್ಮೆಂಟು? 42ನೇ ಅಮೆಂಡ್ಮೆಂಟು. ಇನ್ನೂ ಒಂದು ಆಡ್ ಮಾಡಿದ್ದಾರೆ 42ಗೆ 39A ಉಚಿತ ನ್ಯಾಯವನ್ನು ಒದಗಿಸುವುದು. ಉಚಿತ ನ್ಯಾಯ, ಸಮಾನ ನ್ಯಾಯ ಮತ್ತು ಉಚಿತ ಸಮಾನ ನ್ಯಾಯ.
ಸರ್ ಇದರಿಂದ ಹೆಂಗೆ ವೀಕರ್ ಸೆಕ್ಷನ್ಗೆ ಹೆಲ್ಪ್ ಆಗುತ್ತೆ? ಯಾರೋ ಧ್ವನಿ ಇಲ್ದವನಿಗೆ, ಯಾರೋ ಶೋಷಿತನಿಗೆ ಫ್ರೀ ಲೀಗಲ್ ಏಡ್, ಅವನಿಗೆ ಉಚಿತವಾಗಿ ನ್ಯಾಯವನ್ನು ಕೊಡಿಸ್ತಾ ಬರೋದು. ಈ ಮೂಲಕ ಯಾರೋ ಒಬ್ಬ ಶೋಷಣೆಗೊಳಗಾದಂಥ ವ್ಯಕ್ತಿ, ಶೋಷಿತ ವ್ಯಕ್ತಿ ನ್ಯಾಯವನ್ನು ಪಡಿತಾನೆ. ಇವತ್ತು ಕೂಡ ಅವಕಾಶ ಇದೆ. ಅನೇಕ ನ್ಯಾಯಾಲಯಗಳಲ್ಲಿ ಅವನ ಪರವಾಗಿ ವಾದ ಮಾಡೋಕ್ಕೆ ಸರ್ಕಾರವೇ ನಿಲ್ತಾ ಬರ್ತದೆ. ಇದಕ್ಕೆ 39A ಫ್ರೀ ಲೀಗಲ್ ಮತ್ತು ಈಕ್ವಲ್ ಜಸ್ಟಿಸ್, ಇದನ್ನು ಮತ್ತೆ 42ನೇ ತಿದ್ದುಪಡಿನಲ್ಲಿ ಆಡ್ ಮಾಡ್ಯವ್ರು ಅಂತ ಹೇಳ್ತಾ ಬಂದೆ 1976. ಇದು ಮೂಲ ಸಂವಿಧಾನದಲ್ಲಿ 4ನೇ ಭಾಗದಲ್ಲಿ ಮೊದಲಿರಲಿಲ್ಲ, ನಂತರ ಸೇರ್ಪಡೆ ಆಗಿರೋದು. ಈಗ ನಿಮಗೆ ಅರ್ಥ ಆಗ್ತಾ ಇದೆ, ಉಚಿತ ನ್ಯಾಯವನ್ನು ಕೊಡೋದ್ರಿಂದ, ಸಮಾನ ನ್ಯಾಯವನ್ನು ಕೊಡೋದ್ರಿಂದ ಎಲ್ಲೋ ಒಂದು ಕಡೆ ತುಳಿತಕ್ಕೊಳಗಾದಂಥ ಜನ, ಧ್ವನಿ ಇಲ್ದಂಥ ಜನ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಜನಕ್ಕೆ ಸರ್ಕಾರ ಆಶ್ರಯವನ್ನು ನೀಡುತ್ತೆ. ಆ ಸರ್ಕಾರ ಅವರ ಪರವಾಗಿ ನಿಂತಂಗಾಗುತ್ತೆ. ಇವು ಸಾಮಾಜಿಕ ತತ್ವಗಳು 38 ಮತ್ತು 39. ಸಮಾಜವಾದಿ ತತ್ವಗಳು. ಯಾಕೆ ಸಮಾಜವಾದಿ ತತ್ವಗಳು? ಯಾರೋ ಧ್ವನಿ ಇಲ್ದವರು ಅಥವಾ ಕೆಳವರ್ಗದವರಿಗೆ ಸಹಾಯ ಮಾಡುತ್ತೆ. 40ನೇ ವಿಧಿ, ಆರ್ಟಿಕಲ್ ನಂಬರ್ 40, 40ನೇ ವಿಧಿ, ಪಂಚಾಯಿತಿ ಸ್ಥಾಪನೆ ಮಾಡೋದು. ಪಂಚಾಯಿತಿಗಳ ಸ್ಥಾಪನೆ ಬಹಳ ಮುಖ್ಯವಾದದ್ದು. ಇದು ಯಾವ ತತ್ವ ಅಂದರೆ ಗಾಂಧಿಯನ್ ಪ್ರಿನ್ಸಿಪಲ್, ಗಾಂಧಿ ತತ್ವ. ಸಾರ್ ಹಾಗಾದರೆ 3 ತತ್ವದಲ್ಲಿ ಇದು ಗಾಂಧಿ ತತ್ವ ಹೆಂಗೆ ಹೇಳ್ತೀರಾ? ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ್ ಸ್ವರಾಜ್ ಅನ್ನೋದನ್ನು ಪರಿಚಯ ಮಾಡ್ತಾ ಬಂದರು. ಅವರು ಜಾನ್ ರಸ್ಕಿನ್ ರವರ ಆನ್ ಟು ದಿಸ್ ಲಾಸ್ಟ್ ಅನ್ನುವಂಥ ಪುಸ್ತಕದಿಂದ ಬಹಳ ಪ್ರೇರಿತರಾಗಿದ್ದರು. ಆನ್ ಟು ದಿಸ್ ಲಾಸ್ಟ್ ಅನ್ನೋದು. ಅಲ್ಲಿಗೆ ಗ್ರಾಮ್ ಸ್ವರಾಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ತೆಗಿತಾನೆ. 40ನೇ ವಿಧಿ, ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಮಾಡಿ. ಈ ಮೂಲಕ ಆಡಳಿತದ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ನು. ಆಡಳಿತ ಡೆಲ್ಲಿಯಿಂದ ಹಳ್ಳಿಗೆ ಬರಬೇಕು. ಇದನ್ನು ಇಂಪ್ಲಿಮೆಂಟ್ ಮಾಡ್ಯವ್ರ ಸರ್? ಎಸ್. 1952ರಲ್ಲಿ CDP ಪ್ರೋಗ್ರಾಮನ್ನು ಜಾರಿ ಮಾಡ್ತಾ ಬಂದರು. ಕಮ್ಯುನಿಟಿ ಡೆವಲಪ್ಮೆಂಟ್, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಆ ಮೂಲಕ ಗ್ರಾಮಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ತಂದರು 53ಗೆ. 1957ರಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿದ್ರು. ಬಲವಂತರಾಯ್ ಮೆಹ್ತಾ, ಇದು ಗೊತ್ತಿರಲಿ ನಿಮಗೆ, ಭಾರತದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ನೇಮಕಗೊಂಡ ಸಮಿತಿಯೇ ಬಲವಂತರಾಯ್ ಮೆಹ್ತಾ ಸಮಿತಿ. ಇವರನ್ನು ಭಾರತೀಯ ಪಂಚಾಯತ್ ರಾಜ್ ವ್ಯವಸ್ಥೆ ಪಿತಾಮಹ ಅಂತ ಕರಿತೀವಿ. ಇವರು ಕೊನೆಗೆ 3 ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡ್ತಾರೆ. ಪಂಚಾಯತ್ 3 ಹಂತದ ಪಂಚಾಯತ್: ಗ್ರಾಮ ಪಂಚಾಯತ್, ಮಧ್ಯಂತರ ಪಂಚಾಯತ್, ಜಿಲ್ಲಾ ಪಂಚಾಯತ್. 3 ಹಂತದ ಪಂಚಾಯತ್. ಇವರ ಶಿಫಾರಸಿನ ಮೇಲೆ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊದಲ ಪಂಚಾಯಿತಿ ಆರಂಭವಾಯಿತು. ನೆಹರು ಅವಧಿನಲ್ಲಿ ಪಂಚಾಯಿತಿಯನ್ನು ಸ್ಥಾಪನೆ ಮಾಡಿತು 1959 ಅಕ್ಟೋಬರ್ 2ರಂದು. ಈ ಪಂಚಾಯತ್ ಇವತ್ತು ಸಂವಿಧಾನದ ಸ್ಥಾನಮಾನ ಪಡೆದಿದೆ. 73 ಮತ್ತು 74ನೇ ಅಮೆಂಡ್ಮೆಂಟ್ಗೆ 73ಗೆ ಗ್ರಾಮ ಸ್ಥಳೀಯ ಸಂಸ್ಥೆಗಳು, 74ಗೆ ನಗರ ಸ್ಥಳೀಯ ಸಂಸ್ಥೆಗಳು. 73ನೇ ಅಮೆಂಡ್ಮೆಂಟು, 74ನೇ ಅಮೆಂಡ್ಮೆಂಟ್ಗಳಾಗಿದೆ. ಮಹಿಳೆಯರಿಗೂ ರಿಸರ್ವೇಷನ್ಸ್ ಇದೆ. 50%ವರೆಗೂ ರಿಸರ್ವೇಷನ್ಸ್ ಕೊಟ್ಟಿದ್ದೀವಿ. 73 ಮತ್ತು 74 ಅಮೆಂಡ್ಮೆಂಟ್. ಹಿಂದಿನ ವಿಡಿಯೋದಲ್ಲೆಲ್ಲ ಪೂರ್ತಿ ಡೀಟೇಲ್ ಮಾತಾಡ್ತಾ ಬಂದಿದ್ದೀನಿ. ವಿಕೇಂದ್ರೀಕರಣ ಆಗ್ತಾ ಬಂತು. ಇದು ಗಾಂಧಿಯ ಕಲ್ಪನೆ. ಈ ಮೂಲಕ ನನ್ನ ದೇಶದಲ್ಲಿ ಕಟ್ಟ ಕಡೆ ವ್ಯಕ್ತಿ ಕೂಡ ಆಡಳಿತದ ಚುಕ್ಕಾಣಿ ಹಿಡಿದಿದೆ. ಆ ಮೂಲಕ ರಾಜಕೀಯ ನ್ಯಾಯ ಒದಗಿದೆ. ಇದರಿಂದ ರಾಜಕೀಯ ನ್ಯಾಯ ಒದಗಿದೆ, ಪೊಲಿಟಿಕಲ್ ಜಸ್ಟಿಸ್ ಸಿಕ್ಕಿದೆ. ಕಟ್ಟ ಕಡೆ ವ್ಯಕ್ತಿ ಕೂಡ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾನೆ. ಯಾಕೆ? ಗ್ರಾಮ ಪಂಚಾಯತಿ ಮೆಂಬರ್ ಆಗಿಯೋ, ಅಧ್ಯಕ್ಷನಾಗಿಯೋ, ಸಣ್ಣ ಪುಟ್ಟ ಜಾತಿಯವರು ಕೂಡ ಇವತ್ತ ಆಡಳಿತವನ್ನು ಹಿಡ್ಕೊಂಡಿದ್ದಾರೆ. ಯಾರ ಸೊತ್ತಾಗಿಲ್ಲ. ಇವತ್ತು ಎಲ್ಲ ವರ್ಗದವ್ರಿಗೂ ಕೂಡ ರಿಸರ್ವೇಷನ್ಸನ್ನು ತಂದು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಆಡಳಿತದಲ್ಲಿ ಭಾಗಿಯಾಗಿರೋ ಮೂಲಕ ಆಡಳಿತವನ್ನು ನಡೆಸ್ತಾ ಇದ್ದಾರೆ.
ಅಧಿಕಾರವನ್ನು ಅವ್ರ ಕೈಗೆ ಹೊರಟೋಗಿದೆ. ಇಂಥ ಅಧಿಕಾರ ಹೋಗಿರೋದ್ರಿಂದಲೇ ರಾಜಕೀಯವಾಗಿ ಅನೇಕ ವರ್ಗಗಳು ಮುಖ್ಯವಾಹಿನಿ ಬಂದಿವೆ. ಕೆಲವು ಸಣ್ಣ ಪುಟ್ಟ ಜಾತಿಗಳು ಮತ್ತು ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದವರೆಲ್ಲ ಒಂದು ಅಧಿಕಾರವನ್ನು ಪಡಿಬೇಕಾದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ನಿಂದ ಸಾಧ್ಯವಾಯಿತು. ಮೂಲಭೂತ ಹಕ್ಕುಗಳು ಅವರನ್ನು ಅಸ್ಪೃಶ್ಯತೆಯಿಂದ ರಕ್ಷಿಸ್ಬೋದು 17ನೇದು, ಆದರೆ ಅವರಿಗೆ ಸ್ಥಾನಮಾನ ಕೊಟ್ಟು ಅವರ ಅಭಿವೃದ್ಧಿ ಪೂರಕವಾಗವು ಯಾವ ಅಂದರೆ ಅಲ್ಲಿಗೆ ಮೂಲಭೂತ ಹಕ್ಕುಗಳೆಲ್ಲ ವೈಯಕ್ತಿಕವಾದಂಥ ಹಕ್ಕುಗಳಾಗಿವೆ, ಶೋಷಣೆಯಿಂದ ಮುಕ್ತಗೊಳಿಸೋ ಬಗ್ಗೆ. ಆದರೆ ವೈಯಕ್ತಿಕ ಅಭಿವೃದ್ಧಿ ಆಗಬೇಕು ಅಂದರೆ, ಸಮಾಜ ಅಭಿವೃದ್ಧಿ ಆಗಬೇಕು ಅಂದರೆ ರಾಜ್ಯ ನಿರ್ದೇಶಕಗಳು ಭಾಳ ಮುಖ್ಯ. ಒಬ್ಬ ಸ್ಥಾನಮಾನ ಪಡೆಯೋದು ಅಭಿವೃದ್ಧಿ, ಅವನನ್ನು ಶೋಷಣೆಯಿಂದ ತಪ್ಪಿಸ್ಕೊಳ್ಳೋದು ಅವನ ಹಕ್ಕು. ಮೂಲಭೂತ ಹಕ್ಕುಗಳು ವ್ಯಕ್ತಿಗೆ ವ್ಯಕ್ತಿಗತವಾದ ಹಕ್ಕುಗಳನ್ನು ಕೊಡ್ತವೆ. ರಾಜ್ಯ ನಿರ್ದೇಶಕ ತತ್ವಗಳು ಅವನನ್ನು ಸಾಮಾಜಿಕವಾಗಿ ಮೇಲೆತ್ತವೆ, ಆರ್ಥಿಕವಾಗಿ ಮೇಲೆತ್ತವೆ, ರಾಜಕೀಯ ಮೇಲೆತ್ತವೆ. ಇಟ್ಸ್ ಬೆಸ್ಟ್ ಎಕ್ಸಾಂಪಲ್ 40ನೇ ವಿಧಿನಲ್ಲಿ. ಇದು ಗಾಂಧಿಯನ್ ಪ್ರಿನ್ಸಿಪಲ್ಲು 40ನೇ ವಿಧಿನಲ್ಲಿ ಆಡ್ ಮಾಡಿದ್ದಾರೆ. ಇನ್ನು ಮುಂದಿನ ತರಗತಿನಲ್ಲಿ 41ರಿಂದ 51ನೇ ವಿಧಿವರೆಗೂ ಕೂಡ ಬೇಕಾದಷ್ಟು ವಿಚಾರಗಳನ್ನು ಮಾತಾಡೋದಿದೆ. ಅನೇಕ ಕಾರ್ಯಕ್ರಮಗಳನ್ನು ಹೇಗೆ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಹೇಳ್ತಾ ಬರ್ತೀನಿ. ಮುಂದಿನ ಈ ತರಗತಿಯನ್ನು ನಾನು ರಾಜ್ಯ ನಿರ್ದೇಶಕ ತತ್ವಗಳನ್ನು ಮುಂದಿನ ಅವಧಿನಲ್ಲಿ ಮುಂದುವರಿಸ್ತಾ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಫಾರ್ ಆಲ್.